ಕನ್ನಡ ಎಂಬ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಜ್ಞಾನದ ದಿವಿಗೆಯನ್ನು ನಿರಂತರವಾಗಿ ಬೆಳಗಿಸುತ್ತಿರುವ ಧಾರವಾಡ ಕಟ್ಟೆಯ ಆನ್ಲೈನ್ ವೇದಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇಂದು ನಾವು ಸೇರಿರುವುದು ಕಟ್ಟೆಯ 305ನೆಯ ಕಾರ್ಯಕ್ರಮದಲ್ಲಿ. ಇದೊಂದು ಕೇವಲ ಸಂಖ್ಯೆಯಲ್ಲ, ಬದಲಿಗೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗೆಗಿನ ಅಚಲ ಬದ್ಧತೆ, ನಿಸ್ವಾರ್ಥ ಸೇವೆ ಮತ್ತು ನಿರಂತರ ಸಾಧನೆಯ ಪ್ರತೀಕವಾಗಿದೆ. ಸಾಹಿತ್ಯಿಕ ಸಂವಾದ, ಚಿಂತನ ಮಂಥನ ಹಾಗೂ ಮಹನೀಯರ ಸ್ಮರಣೆಯ ಮೂಲಕ ಜ್ಞಾನ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಈ ಮಹತ್ವದ ಕಾರ್ಯಕ್ಕಾಗಿ ಧಾರವಾಡ ಕಟ್ಟೆ ನಮ್ಮೆಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಇಂತಹ ಮಹತ್ವದ ವೇದಿಕೆಯಲ್ಲಿ ಇಂದು ನಾವು ಕನ್ನಡ ವಿಮರ್ಶಾ ಲೋಕದ ದೈತ್ಯ ಪ್ರತಿಭೆ, ಪ್ರಖರ ಚಿಂತಕ ಹಾಗೂ ನವ್ಯ ಸಾಹಿತ್ಯದ ದಿಕ್ಸೂಚಿಯಾಗಿದ್ದ ಶ್ರೀ ಕೀರ್ತಿನಾಥ್ ಕುರ್ತಕೋಟಿಯವರನ್ನು ಅವರ 22ನೆಯ ಸ್ಮರಣೆಯ ದಿನದಂದು ನೆನೆಯಲು ಸೇರಿದ್ದೇವೆ. ಗೂಗಲ್ ಮೀಟ್ ಹಾಗೂ ಯೂಟ್ಯೂಬ್ ಲೈವ್ ಮೂಲಕ ಭಾಗವಹಿಸುತ್ತಿರುವ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಿಮರ್ಶೆ ಎಂಬುದು ಸಾಹಿತ್ಯ ಕೃತಿಯನ್ನು ಶವಪೆಟ್ಟಿಗೆ ಮೂಲಕ ವಿಮರ್ಶೆ ಎಂಬುದು ಸಾಹಿತ್ಯ ಕೃತಿಯನ್ನು ಶವಪರೀಕ್ಷೆ ಮಾಡುವ ಕೆಲಸವಲ್ಲ, ಅದೊಂದು ಜೀವಂತ ಸಂವಾದ ಎಂದು ನಂಬಿದ್ದ ಕುರ್ತಕೋಟಿಯವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅಂತಹ ಮಹಾನ್ ಚೇತನಕ್ಕೆ ನಮನ ಸಲ್ಲಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾದ ಧಾರವಾಡದ ಹಿರಿಯ ಲೇಖಕರು, ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ.ಟಿ. ನಾಯಕ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ನಮಸ್ಕಾರ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಇನ್ನೋರ್ವ ಗಣ್ಯ ಅತಿಥಿಗಳಾದ ಧಾರವಾಡದ ಹಿರಿಯ ಲೇಖಕರು, ಖ್ಯಾತ ರಂಗಕರ್ಮಿಗಳು, ಅಭಿನವ ಭಾರತೀಯ ರೂವಾರಿಗಳಾದಂತ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳ ಹಿಂದಿನ ಸ್ಫೂರ್ತಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಅಧ್ಯಯನಾಂಗದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗಾದರೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್ ಅವರು ಮಾತನಾಡಲಿದ್ದಾರೆ. ನಂತರ ಡಾಕ್ಟರ್ ವಿ.ಟಿ. ನಾಯಕ್ ಸರ್ ಅವರ ನುಡಿಗಳು ಇರುತ್ತವೆ. ಅದಾದ ನಂತರ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಸರ್ ಅವರ ನುಡಿಗಳು ಇರುತ್ತವೆ. ಕೊನೆಯಲ್ಲಿ ಸಂವಾದಕ್ಕೆ ಅವಕಾಶ ಇರಲಿದೆ. ಈಗ ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್ ಅವರ ನುಡಿಗಳು. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ನನ್ನ ವಿದ್ಯಾಗುರುಗಳಾದ ಕೀರ್ತಿನಾಥ ಕುರ್ತಕೋಟಿಯವರ 22ನೆಯ ಪುಣ್ಯ ಸ್ಮರಣೆಯ ನಿಮಿತ್ತ ನಾವೆಲ್ಲರೂ ಧಾರವಾಡ ಕಟ್ಟೆ ಮೇಲೆ ಎಂದು ಸೇರಿದ್ದೇವೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ಇಂಥ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ, ಅಧ್ಯಕ್ಷೀಯ ಮಾತುಗಳ ಅಗತ್ಯವೂ ಇರುವುದಿಲ್ಲ. 7 ಗಂಟೆಗೆ ನಾನು ರೈಲು ನಿಲ್ದಾಣಕ್ಕೆ ಹೋಗಿ ಟ್ರೈನ್ ಹಿಡಿಯಬೇಕಾಗಿದ್ದರಿಂದ ಮೊದಲಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾನು ಶಿವರಾಜರನ್ನ ಕೇಳಿದೆ. ವಿ.ಟಿ. ನಾಯಕ್ ಸರ್ ಮತ್ತು ಅರವಿಂದ್ ಕುಲಕರ್ಣಿ ಅವರ ಕ್ಷಮೆಯನ್ನ ಕೋರಿ ನಾನು ಪ್ರಾರಂಭದಲ್ಲಿ ಕೆಲವು ಮಾತುಗಳನ್ನ ಆಡ್ತೇನೆ. ದಯವಿಟ್ಟು ಯಾರು ಇದನ್ನ ಅಧ್ಯಕ್ಷೀಯ ಭಾಷಣ ಅಂತ ಸ್ವೀಕಾರ ಮಾಡಬಾರ್ದು. ಧಾರವಾಡ ಕಟ್ಟೆ ಪ್ರತಿ ವರ್ಷ ಕೀರ್ತಿನಾಥ್ ಕುರ್ತಕೋಟಿಯವರ ಪುಣ್ಯ ಸ್ಮರಣೆಯ ನಿಮಿತ್ತ ಒಂದು ಕಾರ್ಯಕ್ರಮವನ್ನ ಮಾಡುತ್ತಾ ಬಂದಿದೆ. ಈ ವರ್ಷ ಹಿರಿಯರಾದ ವಿ.ಟಿ. ನಾಯಕರು ಮತ್ತು ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿದ್ದಾರೆ. ನಾನು ಮತ್ತು ವಿ.ಟಿ. ನಾಯಕರು ಕೀರ್ತಿನಾಥ ಕುರ್ತಕೋಟಿಯವರ ನೇರ ಶಿಷ್ಯರು. ಅವರು ನಮಗೆ
ಸಾಹಿತ್ಯದ ಪಾಠವನ್ನ ಮಾಡಿದ್ದಾರೆ. ಕೀರ್ತನಾಥ್ ಕುರ್ತಕೋಟಿಯವರು ನಮಗೆ ಕೇವಲ ಸಾಹಿತ್ಯದ ಪಾಠವನ್ನ ಮಾಡಲಿಲ್ಲ, ನಮಗೆ ಜೀವನದ ಪಾಠವನ್ನ ಮಾಡಿದರು. ನಮ್ಮ ನಡೆ ನುಡಿಯನ್ನ ತಿದ್ದಿದರು ಮತ್ತು ನಮಗೆ ವಿನಯವನ್ನ ಕಲಿಸಿಕೊಟ್ಟರು. ವಿನಯವಂತ ವಿಮರ್ಶಕ ಕೀರ್ತಿನಾಥ ಕುರ್ತಕೋಟಿಯವರು. ಸೊ ಕುರ್ತಕೋಟಿಯವರನ್ನ ನೆನೆಯುವುದು ನಮ್ಮ ಆದ್ಯ ಕರ್ತವ್ಯ, ಕನ್ನಡಿಗರ ಕರ್ತವ್ಯ. ಕನ್ನಡ ಸಾರಸ್ವತ ಲೋಕ ಯಾವ ಕಾರಣಕ್ಕೂ ಕೀರ್ತಿನಾಥ ಕುರ್ತಕೋಟಿಯವರಂತ ಧೀಮಂತ ವಿಮರ್ಶಕರನ್ನ, ಲೇಖಕರನ್ನ, ಚಿಂತಕರನ್ನ ಮರೆಯಬಾರದು ಎಂಬ ಆಶಯದಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಿದ್ದೇವೆ. ವಿ.ಟಿ. ನಾಯಕರು ಕಾಲ ಕಾಲಕ್ಕೆ ಕೀರ್ತಿನಾಥ್ ಕುರ್ತಕೋಟಿಯವರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಧಾರವಾಡದಲ್ಲಿ ಹಂಚಿಕೊಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಬೇಂದ್ರೆಯವರ ಬಗ್ಗೆ ಕೀರ್ತಿನಾಥ್ ಕುರ್ತಕೋಟಿಯವರ ಬರೆದ ಎಲ್ಲಾ ಲೇಖನಗಳನ್ನ ಒಳಗೊಂಡ ವಾಗಾರ್ಥ ಪುಸ್ತಕ ಲೋಕಾರ್ಪಣೆಗೊಂಡಿದೆ. ದಯವಿಟ್ಟು ಕಟ್ಟೆಯ ಬಳಗದವರು ಈ ಪುಸ್ತಕವನ್ನ ಕೊಂಡು ಓದಬೇಕು. ಬಹಳ ಮಹತ್ವದ ಪುಸ್ತಕ. ಬೇಂದ್ರೆ ಅವರ ಕಾವ್ಯವನ್ನ ತಿಳಿಯಲಿಕ್ಕೆ, ಬೇಂದ್ರೆ ಅವರ ಅದ್ಭುತವಾದ ಕಾವ್ಯ ಪ್ರಪಂಚವನ್ನ ಪ್ರವೇಶ ಮಾಡ್ಲಿಕ್ಕೆ ನಮಗೆ ಈ ಪುಸ್ತಕ ಒಂದು ಮಹಾ ದಾರಿಯನ್ನ, ಒಂದು ರಾಜಮಾರ್ಗವನ್ನ ತೆರೆದು ತೋರಿಸ್ತದೆ. ಒಬ್ಬ ದೊಡ್ಡ ವಿಮರ್ಶಕ ಮಾಡಬಹುದಾದ ಕೆಲಸ, ಅಗತ್ಯವಾಗಿ ಮಾಡಬೇಕಾದ ಕೆಲಸ ಇದೆ. ದಾರಿ ತೋರಿಸುವುದು ಅಂದ್ರೆ ದಿಕ್ಕು ತೋರಿಸುವುದು, ದಿಕ್ಕು ತಪ್ಪಿಸುವುದಲ್ಲ. ದಿಕ್ಕ ತಪ್ಪಿಸುವ ವಿಮರ್ಶಕರು ಇರ್ತಾರೆ, ದಿಕ್ಕ ತಪ್ಪಿಸುವ ಚಿಂತಕರು ಇರುತ್ತಾರೆ. ಆದ್ರೆ ಕೀರ್ತಿನಾಥ ಕುರ್ತಕೋಟಿಯವರು ನಮಗೆಲ್ಲ ದಾರಿ ತೋರಿಸಿದ್ರು. ಅಟ್ಟ ಅನ್ನೋದು ನಮಗೊಂದು ಪ್ರಪಂಚ ಆಗಿತ್ತು. ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟ. ಸಮೀರ್ ಜೋಶಿ ಈ ಕಾರ್ಯಕ್ರಮದಲ್ಲಿ ಇದ್ರು, ಇದೀಗ ಮತ್ತೆ ಅವರ ಕಾರ್ಯಕ್ರಮಕ್ಕೆ ಬರಬಹುದು. ಈ ಮನೋಹರ ಗ್ರಂಥಮಾಲೆಯ ಅಟ್ಟ ಅನ್ನೋದು ನಮಗೆ ಒಂದು ಕೇವಲ ಅಟ್ಟ ಆಗಿರ್ಲಿಲ್ಲ, ಅದೊಂದು ದೊಡ್ಡ ಪ್ರಪಂಚ ಆಗಿತ್ತು. ಅದೊಂದು ಇಟ್ಸ್ ಎ ಗ್ರೇಟ್ ವರ್ಲ್ಡ್ ಇನ್ ಇಟ್ ಸೆಲ್ಫ್. ಅಲ್ಲಿ ಪ್ರತಿದಿನ ಸಂಜೆ ನಾವೆಲ್ಲರೂ ಸೇರಿ ಕುರ್ತಕೋಟಿಯವರ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಹರಟೆ ಅಂದ್ರೆ ಹರಟೆ ಅಲ್ಲದು, ಅದು ಹರಟೆ ಅಂದ್ರೆ ಸಾಮಾನ್ಯ ಹರಟೆ ಅಲ್ಲ, ಅದು ವಿದ್ವತ್ತದ ಹರಟೆ, ಚಿಂತನೆಯ ಹರಟೆ. ಕೀರ್ತಿನಾಥ್ ಕುರ್ತಕೋಟಿಯವರು ಮಾತನಾಡಿದ್ರೆ ಅವರು ಮಾತನಾಡಿದ್ರೆ ಒಂದು ಪುಸ್ತಕ ಓದಿದ ಅನುಭವ ನಮಗಾಗ್ತಿತ್ತು. ಅಂತ ಒಂದು ಅದ್ಭುತವಾದ ಜ್ಞಾನವನ್ನ ಅವರು ಸಂಪಾದಿಸಿದ್ರು. ಸೊ ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟದ ಮೇಲೆ ನಾವೆಲ್ಲ ತರಬೇತಿಯನ್ನ ಪಡೆದಿವಿ. ಆಮೇಲೆ ಕೀರ್ತಿನಾಥ್ ಕುರ್ತಕೋಟಿಯವರಿಂದ ಒಂದು ಅರ್ಥದಲ್ಲಿ ಉಪದೇಶವನ್ನ ನಾವು ಪಡೆದುಕೊಂಡೆವು. ನಾವೆಲ್ಲ ಅವರ ಶಿಷ್ಯರು. ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನ ಆಡ್ತೇನೆ, ಮತ್ತೆ ಹಿರಿಯರು ಮಾತನಾಡ್ತಾರೆ. ಬೇರೆ ಯಾರಾದ್ರೂ ಇಂದು ಕೀರ್ತಿನಾಥ್ ಕುರ್ತಕೋಟಿಯವರ ಬಗೆಗಿನ ಒಡನಾಟ ಇದ್ರೆ, ಅವರ ಜೊತೆ ಸಂಪರ್ಕಕ್ಕೆ ಬಂದಿದ್ರೆ, ಅವರ ಕೃತಿಗಳನ್ನ ಓದಿದ್ರೆ ತಾವು ಕೂಡ ಮಾತನಾಡಬಹುದು. ಅಥವಾ ನಾಯಕ್ ಸರ್ ಜೊತೆಗೆ ಅರವಿಂದ್ ಕುಲಕರ್ಣಿ ಅವ್ರ ಜೊತೆ ಸಂವಾದ ಚರ್ಚೆಯನ್ನು ಕೂಡ ನಡೆಸಬಹುದು. ಕೀರ್ತಿನಾಥ್ ಕುರ್ತಕೋಟಿಯವರ ಕುಟುಂಬದ ಸದಸ್ಯನಾಗಿದ್ದೆ ನಾನು. ನಾವೆಲ್ಲರೂ ಒಂದೇ ಕುಟುಂಬದವರು. ಅದು ಜಿ.ಬಿ. ಜೋಶಿ ಅವರ ಕುಟುಂಬ ಆಗಿರ್ಬೋದು, ಅಥವಾ ಕೀರ್ತಿನಾಥ್ ಕುರ್ತಕೋಟಿಯವರ ಕುಟುಂಬ ಆಗಿರ್ಬೋದು. ಇಡೀ ಧಾರವಾಡಕ್ಕೆ ಅದೊಂದು ದೊಡ್ಡ ಮನೆ. ನಾವು ಹೇಳ್ತೇವಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಮನೆ ಹುಡುಗ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ಪಾಲಿಗೆ ಧಾರವಾಡದಲ್ಲಿ ಕೀರ್ತಿನಾಥ್ ಕುರ್ತಕೋಟಿಯವರ ಮನೆ ಅಂದ್ರೆ ಅದು ದೊಡ್ಡ ಮನೆ. ಅಟ್ಟ ಅನ್ನೋದು ಕೂಡ ಒಂದು ದೊಡ್ಡ ಮನೆ. ಅದನ್ನೇ ನಾವು ಮಹಾಮನೆ ಅಂತ ಕೂಡ ಕರೆಯಬಹುದು. ನನಗೆ ನರ್ಮದಾ ಮೇಡಮ್ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಇತ್ತು. ಕುರ್ತಕೋಟಿಯವರ ಸೊಸೆ ರಾಮ್ ಕುರ್ತಕೋಟಿಯವರ ಧರ್ಮಪತ್ನಿ. ಬಹಳ ಪ್ರೀತಿಯಿಂದ ಗೌರವದಿಂದ ಅವರು ತಮ್ಮ ಅತ್ತೆ ಸೊಸೆಯ ಸೇವೆಯನ್ನ ಮಾಡ್ತಾ ಇದ್ರು. ನಾನು ಆಗಾಗ ನನ್ನ ಪತ್ನಿಗೆ ನರ್ಮದಾ ಅವರ ಬಗ್ಗೆ ಹೇಳ್ತಾ ಇದ್ದೆ. ಕೊನೆಯವರೆಗೂ ಅವರು ಸಣ್ಣ ಮಗುವಿನ ಹಾಗೆ ಕುರ್ತಕೋಟಿಯವರನ್ನ ನೋಡ್ಕೊಂಡ್ರು. ಆ ಎಲ್ಲಾ ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಕುರ್ತಕೋಟಿಯವರ ವಿಮರ್ಶೆಯ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಬೇರೆ ವೇದಿಕೆಯಲ್ಲಿ, ಬೇರೆ ಸಂದರ್ಭದಲ್ಲಿ ನಾವು ಮಾತನಾಡ್ಬೋದು. ಆದ್ರೆ ಕುರ್ತಕೋಟಿಯವರ ವಿಮರ್ಶೆಯ ಬಗ್ಗೆ ವಿಮರ್ಶೆ ಮಾಡುವ ಅಗತ್ಯವಿಲ್ಲ. ಆದ್ರೆ ಅವರ ವಿಮರ್ಶೆಯ ಬಗ್ಗೆ ಹೊಸ ಪೀಳಿಗೆಗೆ ಪರಿಚಯ ಮಾಡಿಕೊಡುವ ಅಗತ್ಯವಿದೆ. ಒಂದು ದೊಡ್ಡ ಪರಂಪರೆ ಅವರು ಮುಂದುವರಿಸಿಕೊಂಡು ಬಂದ್ರು. ಮತ್ತು ಕೀರ್ತಿನಾಥ ಕುರ್ತಕೋಟಿ ಟ್ರೆಡಿಷನ್ ಅನ್ನ ಅವರು ಪ್ರಾರಂಭ ಮಾಡಿದರು. he started his own tradition, ಲಿಟರರಿ ಟ್ರೆಡಿಷನ್, ಕ್ರಿಟಿಕಲ್ ಟ್ರೆಡಿಷನ್ ಬಗ್ಗೆ ಮತ್ತೆ ನಾವು ಮಾತನಾಡೋಣ. ನಾಯಕ್ ಸರ್ ಕೂಡ ಅದ್ರ ಬಗ್ಗೆ ಮಾತನಾಡಬಹುದು.
ನನಗೆ ಕುರ್ತಕೋಟಿಯವರು ನನ್ನ ವಿದ್ಯಾಗುರುಗಳು. ಹೀಗಾಗಿ ನಾನು ಅವರ 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 ಅವರನ್ನಾಗ್ಲಿ, ಅವರ ಸಾಹಿತ್ಯ ಕೃತಿಗಳನ್ನಾಗ್ಲಿ, ಅವರ ವಿಮರ್ಶೆಯನ್ನಾಗ್ಲಿ ಬಹಳ ಕ್ರಿಟಿಕಲ್ ಆಗಿ ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಬಹಳ ಪ್ರೀತಿಯಿಂದ, ಗೌರವದಿಂದ ನಾನು ಅವರ ವ್ಯಕ್ತಿತ್ವವನ್ನ ನೋಡಿದೆ ಮತ್ತು ಅವರ ಸಾಹಿತ್ಯವನ್ನ ನೋಡಿದೆ. ಅವರ ನಾಟಕಗಳಾಗಿರ್ಬೋದು, ಅವರ ವಿಮರ್ಶೆ ಆಗಿರ್ಬೋದು, ಅವರ ಅನುವಾದ ಆಗಿರ್ಬೋದು. ಮತ್ತು 1993ರಿಂದ ಹೆಚ್ಚು ಕಡಿಮೆ ಅವರು ನಿಧನ ಹೊಂದುವವರೆಗೂ, ಅಂದ್ರೆ 2003ರವರೆಗೂ ನಾನು ಅವರ ಜೊತೆ ನೇರವಾದ ಸಂಪರ್ಕದಲ್ಲಿದ್ದೆ. ಅನೇಕ ಕೃತಿಗಳ ಬಗ್ಗೆ ಮಾತನಾಡ್ತಾ ಇದ್ರು. ಹೊಸ ಹೊಸ ಪುಸ್ತಕಗಳು ಬರೆಯುವ ಮೊದಲು ಮಾತನಾಡ್ತಾ ಇದ್ರು. ಆಮೇಲೆ ಪ್ರಜಾವಾಣಿಯಲ್ಲಿ ಅವರು ಸುಮಾರು 2.5-3 ವರ್ಷ ಅಂಕಣ ಬರೆದ್ರು, ಉರಿಯ ನಾಲಿಗೆ ಅಂತ. ಅನೇಕ ಲೇಖನಗಳ ಬರೆಯುವಾಗ ನಾನು ಅವ್ರ ಮುಂದೆ ಕೂತ್ಕೊಂಡಿರ್ತಿದ್ದೆ. ಹೀಗಾಗಿ I don't say that I was an eye witness to what he did, but ಅದು ಅವ್ರ ಮುಂದೆ ಕುಳಿತುಕೊಳ್ಳುವ ಒಂದು ಯೋಗ ನನಗೆ ಒದಗಿ ಬಂದಿತ್ತು. ಕುಮಾರವ್ಯಾಸನ ಬಗ್ಗೆ, ಶೇಕ್ಸ್ಪಿಯರ್ ಬಗ್ಗೆ, ಮಿಲ್ಟನ್ ಬಗ್ಗೆ, ಸಂಸ್ಕೃತ, ಇಂಗ್ಲಿಷ್, ಕನ್ನಡ ಕಾವ್ಯ ನಾಟಕಗಳ ಬಗ್ಗೆ ಅವರು ಬಹಳಷ್ಟು ನನಗೆ ಹೇಳಿಕೊಟ್ರು. ಹೀಗಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕೀರ್ತಿನಾಥ್ ಕುರ್ತಕೋಟಿಯವರು ನನ್ನ ಆತ್ಮ ಇದ್ದ ಹಾಗೆ, ಜಿ.ಬಿ. ಸಜ್ಜನರು ನನ್ನ ದೇಹ ಇದ್ದ ಹಾಗೆ ಅಂತ. ಆದ್ರೆ ಅವರು ನನಗೆ ಪದೇ ಪದೇ ಹೇಳ್ತಕ್ಕಂತ ಒಂದು ಮಾತು, ನಾಯಕ್ ಸರ್, ನನಗೆ ನನ್ನ ಸಾವಿನ ಬಗ್ಗೆ ನನಗೆ ಭಯ ಇಲ್ಲ, ನನ್ನ ಕಣ್ಣ ಮುಂದೆ ನನ್ನ ಮಕ್ಕಳು ಸಾಯ್ಬಾರ್ದು ಅಂತ ಅಂತಿದ್ರು. ಈ ಹೊತ್ತಿಗೆ ನಾವು ಮಾತನಾಡ್ಬೋದೇನೋ. ಅವ್ರು ಬಹಳ ಎಮೋಷನಲ್ ಆಗಿ ಕೈ ಹಿಡಿದು ನನಗೆ ಮಾತನ್ನ ಹೇಳ್ತಾ ಇದ್ರು. ಅಲ್ಲಿವರೆಗೆ ನನಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ರಾಮ್ ಕುರ್ತಕೋಟಿಯವ್ರ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ಹೆಚ್ಚು ಕಡಿಮೆ ಪ್ರತಿದಿನ ಅಟ್ಟದ ಮೇಲೆ ಅವರನ್ನು ಭೇಟಿ ಆಗ್ತಿದ್ದೆ. ರಾಮ್ ಕುರ್ತಕೋಟಿಯವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತಾ ಇತ್ತು. ಆಮೇಲೆ ಒಂದ್ಸಲ ಹೇಳಿದ್ರಲ್ಲ, ನನ್ನ 2 ಮಕ್ಕಳು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ದೇವರು ಇರೋದಾದ್ರೆ ನಾನು ಆ ದೇವರಲ್ಲಿ ಒಂದು ಕೋರಿಕೆ ಏನಂದ್ರೆ ನನ್ನ ಕಣ್ಣು ಮುಂದೆ ನನ್ನ ಮಕ್ಕಳು ಹೋಗ್ಬಾರ್ದು ಅಂತ ಅಂದ್ರು. ದೇವರು ಅವರ ಕೋರಿಕೆ ಮನ್ನಿಸಿದ ಅಂತ ಕಾಣ್ತದೆ. ಅವ್ರ 2 ಮಕ್ಕಳು ಅವ್ರು ಹೋದ್ಮೇಲೆ ಅವ್ರ ಬೆನ್ನಿಂದ ಹೊರಟು ಹೋಗ್ಬಿಟ್ರು. ಒಂದು 3-4 ವರ್ಷಗಳ ಅವಧಿಯಲ್ಲಿ ಕೃಷ್ಣ ಕುರ್ತಕೋಟಿಯವ್ರು ಹೋದ್ರು, ರಾಮ ಕುರ್ತಕೋಟಿಯವ್ರು ಹೋದ್ರು. ಆಮೇಲೆ ನರ್ಮದಾ ಮೇಡಮ್ ಅವರು ಹೊರಟು ಹೋಗ್ಬಿಟ್ರು. ನರ್ಮದಾ ಮೇಡಮ್ ಅವರು ತೀರಿಕೊಂಡಾಗ ನನಗೆ ಬಹಳ ದುಃಖ ಆಯ್ತು. 2003ರಲ್ಲಿ ಕೀರ್ತಿನಾಥ್ ಕುರ್ತಕೋಟಿ ಮತ್ತು ಸರಸ್ವತಿ ಕುರ್ತಕೋಟಿ ಇಬ್ರು ಏಕಕಾಲದಲ್ಲಿ ನಿಧನರಾದ್ರು. ಆಮೇಲೆ 2 ಮಕ್ಕಳು ಹೋದ್ರು. ಆಮೇಲೆ ಅವರ ಸೊಸೆ ಹೋದ್ರು. ವರುಣ ಬಹಳ ಸಣ್ಣ ಹುಡುಗ ಅವಾಗ, ವರುಣಿ ಅಂತ ಕರಿತಿದ್ರು ಅವರು. ಅವನು ವರುಣ ನನಗೆ ಮಾಮ ಅಂತಿದ್ದ. ಅವನು ಈಗಲೂ ಯಾವಾಗ ಫೋನ್ ಮಾಡಿದ್ರೆ ಡೋಣರ್ ಮಾಮ ಅಂತ ಅಂತಾನ ಅವನು. ಹೀಗಾಗಿ ವರುಣನ ಧ್ವನಿ ಕೇಳಿದ್ರೆ ಅವ್ರಿಗೆ ಬಹಳ ಖುಷಿ ಆಗ್ತೈತಿ. ಅಂತ ಒಂದು ಅನ್ಯೋನ್ಯವಾದ ಸಂಬಂಧ ಈ ಕುಟುಂಬದೊಂದಿಗೆ ಇತ್ತು. ಅದು ನರ್ಮದಾ ಮೇಡಮ್ ಆಗಿರ್ಬೋದು, ವರುಣ್ ಆಗಿರ್ಬೋದು, ಅದೆಲ್ಲ. ಹಾಗೆ ಅಟ್ಟದ ಮೇಲೆ ಜಿ.ಬಿ. ಜೋಶಿ ಅವ್ರನ್ನ ನಾನು ನೋಡಿರ್ಲಿಲ್ಲ. ರಾಮ್ ಜೋಶಿ ಅವರೊಂದಿಗೆ ನಾನು ಅನೇಕ ವರ್ಷಗಳನ್ನ ಕಳೆದೆ. ಆಮೇಲೆ ಸಮೀರ್ ಜೋಶಿ ಅದರ ನೇತೃತ್ವವನ್ನ ವಹಿಸ್ಕೊಂಡ್ರು. ಸಮೀರ್ ಜೊತೆ ನಾವೆಲ್ಲ ಬಹಳ ಆತ್ಮೀಯ ಒಡನಾಟದಲ್ಲಿ ಇದ್ದೇವೆ. 1-2 ಘಟನೆಗಳನ್ನ, ಸಮಯ ಆಗ್ಲೇ ಆಗ್ತಾ ಇದೆ, ಸಂಕ್ಷಿಪ್ತವಾಗಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಾನು ಸರ್ ನಿಮ್ ಮಾತುಗಳನ್ನ ಕೇಳ್ತಾ ಇರ್ತೇನೆ, ಆದ್ರೆ ನಾನು ರೈಲು ನಿಲ್ದಾಣ ಕಡೆ ನಾನು ಹೋಗ್ತಾ ಇರ್ತೇನೆ. ಒಂದು ದಿನ ಲಕ್ಷ್ಮೀನಾರಾಯಣ್ ಭಟ್ರು ಕುರ್ತಕೋಟಿಯವ್ರ ಮನೆಗೆ 11 ಗಂಟೆ ಹೊತ್ತಿಗೆ ಬಂದಿದ್ರು. ನಾನು 11ವರೆಗೆ ಸರ್ ಮನೆಗೆ ಹೋದೆ. ಒಂದು ಅರ್ಧ ಗಂಟೆ ಮಾತನಾಡಿದ್ರು ಅವ್ರು. ಅರ್ಧ ಗಂಟೆ ಮಾತನಾಡಿದ್ಮೇಲೆ ಅವ್ರು ಅಂದ್ಕೊಂಡ್ರು ಈತ ಹೊರಟು ಹೋಗ್ತಾನ, ಆಮೇಲೆ ನಾನು ಏನೋ ಹೇಳ್ಬೇಕು ಕುರ್ತಕೋಟಿಯವರಿಗೆ ಅಂತ ಅವ್ರು ಅಂದ್ಕೊಂಡಿದ್ರು. ನಾನು ಹೋಗ್ಲಿಲ್ಲ. 12:30 ಆಯ್ತು. 12:30 ಆದ್ಮೇಲೆ ಲಕ್ಷ್ಮೀನಾರಾಯಣ ಭಟ್ರು ಅಂದ್ರು, ಕೀರ್ತಿಯವರೇ ಇವರು ಅಂತಂದ್ರು. ಇವನು ಬಸವರಾಜ್ ಡೋಣೂರ್ ಅಂತ, ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕ ಇದ್ದಾನೆ, ನನ್ನ ವಿದ್ಯಾರ್ಥಿ. ಎನಿ ಪ್ರಾಬ್ಲಮ್ ಅಂತ ಕೇಳಿದ. ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಏನಾದ್ರೂ ಮಾತಾಡಿ, ನಾನು ಒಂದಿಷ್ಟೇನೋ ಓದ್ಬೇಕಾಗಿತ್ತು ಅಂತಂದ್ರು. ನೋಡ್ರಿ ಭಟ್ರೆ, ಅವ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾನ, ಸಾಯಂಕಾಲವರೆಗೂ ಇಲ್ಲೇ ಇರ್ತಾನ. ನಿಮ್ಗೆ ಏನ್ರ ಓದೋದಿದ್ರೆ ಅವನು ಮುಂದೆ ಓದ್ರಿ, ಇಲ್ಲ ಆದ್ರೆ ಬೇಡ್ರಿ ಅಂತಂದ್ರು. ಆಮೇಲೆ ಅವರು ಶೇಕ್ಸ್ಪಿಯರ್ನ ಸುಳಿತಗಳನ್ನ ಅನುವಾದ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಓದ್ಲಿಕ್ಕೆ ಶುರು ಮಾಡಿದ್ರು. ಮಧ್ಯಾಹ್ನ 1:30-2 ಗಂಟೆವರೆಗೆ ಓದಿದ್ರು. ಆಮೇಲೆ ಕುರ್ತಕೋಟಿ ಸರ್ ಹೇಳಿದ್ರು, ನರ್ಮದಾ ಅವ್ರಿಗೆ ಕರೆದ್ರು, ಸೊಸೆ ಕರೆದು ಊಟಕ್ಕೆ ರೆಡಿ ಮಾಡಮ್ಮ, ಲಕ್ಷ್ಮೀನಾರಾಯಣ ಭಟ್ರು ಇಲ್ಲೇ ಊಟ ಮಾಡ್ತಾರೆ, ನಮ್ಮ ಡೋಣರು ಇಲ್ಲೇ ಊಟ ಮಾಡ್ತಾನೆ ಅಂತಂದ್ರು. ಇಲ್ಲ ಸರ್, ನನ್ನ ಮನೆ ಇದೆ, ನನ್ನ ಮನೆಗೆ ಊಟಕ್ಕೆ ಹೋಗ್ತೇನೆ, ಅವ್ರಿಗೆ ತೊಂದರೆ ಬೇಡ,
ನಾನು ಟಿಫಿನ್ ಮಾಡ್ತಾ ಇದ್ದೆ. ಊಟಕ್ಕೆ ನಾನು ಮನೆಗೆ ಹೋಗ್ತಾ ಇದ್ದೆ. ಲಕ್ಷ್ಮೀನಾರಾಯಣ ಭಟ್ರು ಧಾರವಾಡದವರೆಲ್ಲ ಬಂದಿದ್ದಾರೆ, ಅವ್ರು ಊಟ ಮಾಡ್ಲಿ ಅಂತ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಮರುದಿನ ಹೋದಾಗ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಒಬ್ಬ ವಿದ್ಯಾರ್ಥಿ ಬಗ್ಗೆ ಗೌರವ ಅದು ಬಹಳ ಬಹಳ ಮುಖ್ಯ. ಒಂದ್ಸಲ ಒಂದು ಪುಸ್ತಕ ನನ್ನ ಕೈ ಕೊಟ್ಟು ನನಗೆ ಕೊಟ್ಟು ಹೇಳಿದ್ರು, ಸ್ನೇಹಿತ ಬಸವರಾಜ್, ಪ್ರಿಯ ಸ್ನೇಹಿತ ಬಸವರಾಜ್ ಡೋಣೂರ್ನಿಗೆ ಅಂತ ಏನು ಬರ್ಕೊಟ್ರು. ನಾ ಹೇಳಿದೆ, ಇಲ್ಲ ಸರ್, ನಾನ್ ನಿಮ್ಮ ಸ್ನೇಹಿತ ಯಾವ ಕಾಲಕ್ಕೂ ಆಗೋದಿಲ್ಲ, ದಯವಿಟ್ಟು ನೀವು ನನ್ನನ್ನ ನಿಮ್ಮ ಸ್ನೇಹಿತ ಅಂತ ಭಾವಿಸ್ಬೇಡಿ, ಆ ಸ್ವಾತಂತ್ರ್ಯವನ್ನ ನಾನು ತೆಗೆದುಕೊಳ್ಳೋದಿಲ್ಲ, ನೀವು ಕೊಡ್ಬೇಡ್ರಿ, ನೀವು ಗುರುಗಳದ್ರಿ, ಗುರುಗಳಾಗೇ ಇರ್ಬೇಕು ಅಂತ ನಾನು ಅವರಿಗೆ ಕೇಳಿದೆ. ಆದ್ರೆ ಅವರು ನನ್ನನ್ನ ಸ್ನೇಹಿತನಾಗಿ ಕಂಡ್ರು, ಅನೇಕ ಸಂಗತಿಗಳನ್ನ ಹೇಳ್ಕೊಂಡ್ರು, ಅನೇಕ ಸುಖ ದುಃಖಗಳನ್ನ ಹೇಳ್ಕೊಂಡ್ರು. ಅವೆಲ್ಲ ಸಾರ್ವಜನಿಕ ವೇದಿಕೆಗಳ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅಂತ ಒಂದು ವಿಶ್ವಾಸ ಅವರಿಗೆ ನನ್ನ ಮೇಲೆ ಬಂದಿತ್ತು. ಚಂಪಾ ಅವರು ನನ್ನ ಗುರುಗಳಾಗಿದ್ರು. ಆಮೇಲೆ ಚಂಪಾ ಅವರು ನಿಮ್ಗೆಲ್ಲ ಗೊತ್ತು, ಚಂಪಾ ಕಾಲಂದಲ್ಲಿ ಅವರು ಅನೇಕ ಲೇಖಕರ ಬಗ್ಗೆ ಬರಿತಾ ಇದ್ರು. ಒಂದೊಂದ್ಸಲ ಕುರ್ತಕೋಟಿಯವ್ರ ಬಗ್ಗೆನೂ ಅವರು ಒಂದೊಂದ್ಸಲ ಬರ್ದಿದ್ರು. ಆದ್ರೆ ಬಹಳ ಕೆಟ್ಟದಾಗಿ ಏನು ಅವ್ರೇನು ಕುರ್ತಕೋಟಿಯವ್ರ ಬಗ್ಗೆ ಬರ್ದಿರ್ಲಿಲ್ಲ. ಬಟ್ ಕುರ್ತಕೋಟಿಯವರ ವಿದ್ವತ್ ಬಗ್ಗೆ ಅವರಿಗೆ ಬಹಳ ವಿಶ್ವಾಸ ಇತ್ತು. ಒಂದ್ಸಲ ಕುರ್ತಕೋಟಿಯವರು ನನಗೆ ಹೇಳಿದ್ರು, ಚಂಪಾ ಇಸ್ ದಿ ಶಾರ್ಪೆಸ್ಟ್ ಲಿವಿಂಗ್ ಪೊಯಿಟ್ ಇನ್ ಕನ್ನಡ ಅಂತ ಒಂದ್ಸಲ ಹೇಳಿದ್ರು. ಅವ್ರಿಗೆ ಇಸ್ ದಿ ಶಾರ್ಪೆಸ್ಟ್ ಲಿವಿಂಗ್ ಪೊಯಿಟ್ ಇನ್ ಕನ್ನಡ ಅಂತ ಹೇಳಿ. ಆಮೇಲೆ ಹೇಳಿದ್ರು, ಈ ಚಳವಳಿ ಅದು ಇದು ಮಾಡ್ತಾ 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 ಅವರು ತಮ್ಮ ಪ್ರತಿಭೆಯನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಒಂದ್ ಕಡೆ ಗಟ್ಟಿಯಾಗಿ ಕುಳಿತು ಬರೆದ್ರೆ ಅದ್ಭುತವಾದ ಕಾವ್ಯವನ್ನ ಬರೆಯಬಲ್ರು ಮತ್ತು ಅದ್ಭುತವಾದ ನಾಟಕಗಳನ್ನ ಬರೆಯಬಲ್ರು ಅಂತ ಕೀರ್ತಿನಾಥ್ ಕುರ್ತಕೋಟಿ ಅವರು ಹೇಳಿದ್ರು. ನಾನು ಒಂದ್ಸಲ ಚಂಪಾ ಅವ್ರು ಹೇಳಿದೆ, ಸರ್, ನಮ್ ಗುರುಗಳು, ನೀವು ಗುರುಗಳು, ಅವರು ಗುರುಗಳು, ಒಂದ್ಸಲ ಹೇಳಿದ್ರು, ನನಗೆ ಅವ್ರ ಮಾತು ಸರಿ ಅನಿಸ್ತದೆ. ನಿಮ್ಮ ಓಡಾಟ ಕಡಿಮೆ ಮಾಡಿ, ಈ ಜಗಳ ಎಲ್ಲ ಕಡಿಮೆ ಮಾಡಿ, ಯಾಕೆ ನೀವು ಒಂದ್ ಕಡೆ ಕೂತ್ಕೊಂಡು ಒಂದು ಅದ್ಭುತವಾದ ಒಂದು ಫುಲ್ ಸ್ಕೇಲ್ ನಾಟಕವನ್ನು ಯಾಕೆ ಬರಿಬಾರ್ದು, ಪೂರ್ಣ ಪ್ರಮಾಣದ ನಾಟಕವನ್ನು ಯಾಕೆ ಬರಿಬಾರ್ದು, ಬರೀ ನೀವು ಏಕಾಂಕಗಳನ್ನು ಬರ್ದಿರಿ ಅದೆಲ್ಲ ಅಂತ ನಾನು ಅಂದೆ. ಅವ್ರಂದ್ರು, ಇಲ್ಲ, ನನ್ನ ಹೋರಾಟ ನನ್ನ ಸ್ವಭಾವದಲ್ಲಿದೆ, ಹೋರಾಟದ ಮೂಲಕ ನಾನು ಅನೇಕ ಸಂಗತಿಗಳನ್ನ ಕಲಿತಿದ್ದೇನೆ, ಹೋರಾಟವೇ ನನ್ನ ಬರಹದ ಸ್ಫೂರ್ತಿ ಅಂತ ಅವ್ರು ಅಂದ್ರು. ಹೀಗೆ ಅವರೊಂದಿಗೆ ನನ್ನ ಒಡನಾಟ ಇತ್ತು. ಅವ್ರು ಹೋದಲ್ಲಿ ನೆರಳಿನಂತೆ ಅವರನ್ನ ಹಿಂಬಾಲಿಸ್ತಾ ಇದ್ದೆ. ಅವರ ಯಾವ ಒಂದು ಉಪನ್ಯಾಸಗಳನ್ನ ನಾನು ಮಿಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಮುಂದೆ ಅವರು ನನಗೆ ಮಾರ್ಗದರ್ಶಕರಾದ್ರು ಕನ್ನಡದಲ್ಲಿ. ಅವರ ಮಾರ್ಗದರ್ಶನದಲ್ಲಿ ನಾನು ಕನ್ನಡ PhD ಅನ್ನ ಮಾಡಿದೆ. ಆಮೇಲೆ ಹಂಪಿ ವಿಶ್ವವಿದ್ಯಾಲಯಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ರು. ಹೀಗೆ ಬಹಳ ಪ್ರೀತಿಯ ಆತ್ಮೀಯ ಒಡನಾಟ ಅವರೊಂದಿಗೆ ಸಾಧ್ಯವಾಗಿದ್ದು. ಕುರ್ತಕೋಟಿಯವರು ಬದುಕಿರುವವರೆಗೆ ನಾನು ಯಾರನ್ನು ಹುಡುಕಿಕೊಂಡು ಎಲ್ಲೂ ಹೋಗ್ಲಿಲ್ಲ. ಧಾರವಾಡದಲ್ಲಿ ನಾನು ಕೇವಲ ಕುರ್ತಕೋಟಿಯವ್ರ ಮನೆಗೆ ಹೋಗ್ತಾ ಇದ್ದೆ. ಆಮೇಲೆ ನಾನು ಅಮೂರವ್ರ ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಮೂರವ್ರು ಒಂದ್ಸಲ ಕೇಳಿದ್ರು, ಮೊದಲು ನೀವು ನನ್ನ ಹತ್ರ ಬಹಳ ಕಡಿಮೆ ಬರ್ತಾ ಇದ್ರಿ ಅಂತಂದ್ರು. ಹೌದು ಸರ್, ನಿಮ್ಮ ಹತ್ರ ನಾನು ಕಡಿಮೆ, ನಿಮ್ಮ ಹತ್ರ ನಾನು ಯಾಕೆ ಹೆಚ್ಚಿಗೆ ಬರ್ತಾ ಇರ್ಲಿಲ್ಲ ಅಂದ್ರೆ ನಾನು ಕುರ್ತಕೋಟಿಯವ್ರ ಹತ್ರ ಹೋಗ್ತಾ ಇದ್ದೆ ಅಂತಂದಾಗ ಅವ್ರು ಹೇಳಿದ್ರು, ಇಲ್ಲ, ಕುರ್ತಕೋಟಿಯವರಂತ ಒಬ್ಬ ಶಿಕ್ಷಕರು ನಿಮಗೆ ದೊರಕಿದ ಮೇಲೆ ನೀವು ಯಾರ ಹತ್ರ ಹೋಗುವ ಅಗತ್ಯ ಇರ್ಲಿಲ್ಲ, ಯು ಡಿಡ್ ದ ರೈಟ್ ಥಿಂಗ್ ಅಂತ ಅಂದ್ರೆ ಅವರು. ಅವ್ರ ವಿದ್ವತ್ತಿನ ಬಗ್ಗೆ ಬಹಳ ಬಹಳ ಅಭಿಮಾನ, ಪ್ರೀತಿ ಅಮೂರ್ ಅವ್ರಿಗೆ ಇತ್ತು. ರಾಘವೇಂದ್ರ ರಾವ್ ಅವರಿದ್ರು, ಆಮೇಲೆ ಗಿರೆಡ್ಡಿ ಗೋವಿಂದರಾಜ್ ಅವರಿದ್ರು, ಅವರು ಕೂಡ ನನ್ನ ವಿದ್ಯಾಗುರು. ಸದಾನಂದ ಕನವಳ್ಳಿ ಅವರಿದ್ರು. ಹೀಗೆ ಧಾರವಾಡದಲ್ಲಿ ಒಂದು ದೊಡ್ಡ ಪರಂಪರೆ ಇದೆ, ಒಂದು ಸಾಹಿತ್ಯದ ಪರಂಪರೆ ಇದೆ, ಗುರು ಪರಂಪರೆ ಇದೆ. ಧಾರವಾಡ ಬಹಳ ಸುಂದರ ನಗರ, ಬಹಳ ಅದ್ಭುತ ಜನರನ್ನ ಸೃಷ್ಟಿ ಮಾಡಿದೆ. ದೊಡ್ಡ ದೊಡ್ಡ ಜನರು ಧಾರವಾಡದಲ್ಲಿ ಈಗಲೂ ಇದ್ದಾರೆ. ನಾಯಕ್ ಸರ್ ಅವ್ರು ಹೇಳ್ತಾ ಇದ್ರಲ್ರಿ, ನಮಗೆ ಹಿರಿಯ ಅಂತ ಕರಿಬೇಡ್ರಿ, ನಾನು ನೀವು ಇಬ್ರು ಒಂದೇ ಗುರುವಿನ ವಿದ್ಯಾರ್ಥಿಗಳು, ನಾವು ಸಹಪಾಠಿಗಳು ಅಂತ ಮೊನ್ನೆ ಅಂದ್ರು. ಆದ್ರೂ ಐ ಲುಕ್ ಅಪಾನ್ ಹಿಮ್ ಆಸ್ ಮೈ ಟೀಚರ್, ಆಸ್ ಮೈ ಗುರು, ಅಲ್ಲಂದ್ರೆ ಗುರು ಸಮಾನರು ಅಂತ ನಾನು ಅವರನ್ನ ಕಾಣ್ತೇನೆ. ಇಂಥ ಒಂದು ಪರಂಪರೆ ಧಾರವಾಡ ಕಟ್ಟೆಯ ಬಳಗಕ್ಕೆ ಇರಬೇಕು. ಧಾರವಾಡದ ಪರಂಪರೆ ಧಾರವಾಡ ಕಟ್ಟೆಯ ಬಳಗಕ್ಕೆ ಇರಬೇಕು. ಧಾರವಾಡದ ಹಿರಿಯ ಸಾಹಿತಿಗಳ ಬಗ್ಗೆ ಮಾಹಿತಿ ಇರಬೇಕು ಎಂಬ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ಭೇಟಿಯಾಗೋಣ. ಈಗ ವಿನಾಯಕ್ ಸರ್ ಮಾತಾಡ್ತಾರೆ, ಆಮೇಲೆ ಅರವಿಂದ್ ಕುಲಕರ್ಣಿ ಅವರು ಮಾತಾಡ್ತಾರೆ. ನೀವು ಯಾರಾದ್ರೂ ಮತ್ತೆ ಮಾತನಾಡ್ಬೋದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಈಗ ಮುಖ್ಯ ಅತಿಥಿಗಳಾದ ಡಾಕ್ಟರ್ ವಿ ಟಿ ನಾಯಕ್ ಸರ್ ಅವರ ನುಡಿಗಳು.
ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದಂಥ ಮತ್ತು ಮಿತ್ರರಾದಂಥ ಡಾಕ್ಟರ್ ಬಸವರಾಜ ಡೋಣೂರ್ ಅವರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ವಿದ್ಯಾಗುರುಗಳು, ಅವರ ವಿದ್ಯಾಗುರುಗಳು ಹೌದು. ಅವರ ಶಿಷ್ಯ ಸಂಪತ್ತು ಬಹಳ ದೊಡ್ಡದಾದದ್ದು. ಅನೇಕ ಜನ ಅವರ ಶಿಷ್ಯಂದರು ಇದ್ದಾರೆ. ಹೀಗಾಗಿ ಗುರುಗಳ 22ನೆಯ ಪುಣ್ಯತಿಥಿಯ ನಿಮಿತ್ತವಾಗಿ ಅವರಿಗೆ ನನ್ನ ಗೌರವ, ಆದರ ಹಾಗೂ ಶ್ರದ್ಧೆಯ ಸುಮನಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಡೋಣೂರ್ ಅವರಿಗೆ ಹಾಗೂ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನ ಹೇಳ್ತೇನೆ. ಮಾತಾಡ್ತಾ ಇರುವಾಗ ಡೋಣೂರ್ ಸರ್ ಒಂದು ಮಾತನ್ನು ಹೇಳಿದರು. ಏನು ಅಂದ್ರೆ, ವಯಸ್ಸಿನಿಂದ ನಾವು ಅವ್ರಿಗಿಂತ ಹಿರಿಯ ಕರೆ, ಆದ್ರೆ ಕುರ್ತಕೋಟೆಯವರ ಒಂದು ಶಿಷ್ಯ ಸಮೂಹದಲ್ಲಿ ನಾವೆಲ್ಲರೂ ಇರೋದ್ರಿಂದ ನಾವು ಅಷ್ಟರು ಶಿಷ್ಯ ವರ್ಗಕ್ಕೆ ಸೇರಿದವರೇ. ಹೀಗಾಗಿ ಇಲ್ಲಿ ಹಿರಿಯ ಕಿರಿ ಅನ್ನುವಂಥ ಒಂದು ಭಾವನೆ ಬೇಡ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ಹೇಳ್ತೇನೆ ನಾನು. ಯಾಕೆಂದ್ರೆ ಗುರುಗಳ ಎದುರಿಗೆ ನಾವೆಲ್ಲರೂ ಒಂದೇ ಥರನೇ ಇರೋರು. ವಯಸ್ಸಿನಿಂದ ಸಣ್ಣವರು ದೊಡ್ಡವರು ಇರ್ಬೋದು, ಹೊರತಾಗಿ ಒಬ್ಬ ಗುರುವಿನ ಬಳಿ ನಾವು ಕಲೀಲಿಕ್ಕೆ ಹೋದಾಗ ನಮ್ಮ ಮುಖ್ಯ ಗುರಿ ಏನಿರುತ್ತೆ ಅಂದ್ರೆ ಅವರಿಂದ ಹೆಚ್ಚು ಜ್ಞಾನವನ್ನ ಸಂಪಾದಿಸಬೇಕು ಅಂತ. ಆ ದೃಷ್ಟಿಯಿಂದ ಡೋಣೂರ್ ಸರ್ ನನಗಿಂತ ಬಹಳ ಮುಂದೆ ಹೋಗ್ಯಾರ ಮತ್ತು ಇನ್ನೂ ಅವರು ಪ್ರಗತಿ ಪಥದಲ್ಲಿ ಸಾಗ್ತಾ ಇದ್ದಾರೆ. ಆ ದಿಸೆಯಲ್ಲಿ ಅವರಿಗೆ ಗುರುಗಳ ಆಶೀರ್ವಾದ ಸಿಗಲಿ ಮತ್ತು ದೇವರವರಿಗೆ ಆ ಶಕ್ತಿಯನ್ನು ಕೊಟ್ಟು ಅವರು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ. ಸಾಮಾನ್ಯವಾಗಿ ನಾವು ಇಂಥ ಕಾರ್ಯಕ್ರಮದಲ್ಲಿ ನಮ್ಮಂತ ಗುರುಗಳಾದವರಿಗೆ ನಮ್ಮ ಶ್ರದ್ಧೆ ಮತ್ತು ಭಕ್ತಿಯನ್ನ ಸಲ್ಲಿಸೋದು ವಾಡಿಕೆ. ಹೀಗಾಗಿ ಅವರ ಕೃತಿಗಳ ಬಗ್ಗೆ ಆಗಲಿ ಅಥವಾ ವಿಮರ್ಶೆಯ ಬಗ್ಗೆ ಆಗಲಿ ಮಾತಾಡುವ ಸಾಹಸಕ್ಕೆ ನಾನು ಹೋಗೋದಿಲ್ಲ. ಯಾಕೆಂದ್ರೆ ಇದು ಸೂಕ್ತವಾದಂತಹ ಸಂದರ್ಭ ಅಲ್ಲ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಕುರ್ತಕೋಟೆಯವರ ಒಡನಾಟದಲ್ಲಿ ಇದ್ಕೊಂಡು ಕುರ್ತಕೋಟೆಯವರಿಂದ ಏನನ್ನು ಪಡೆದೆ, ಅದರಿಂದ ನನ್ನ ಜೀವನದ ದಿಕ್ಕು ದಿಸೆ ಯಾವ ರೀತಿ ಬದಲಾಯಿತು, ಹಾಗೂ ಅದರಿಂದ ನಾನು ಇವತ್ತು ಜೀವನದಲ್ಲಿ ಪಡೆದುಕೊಂಡದ್ದೇನು, ಹಾಗೂ ಅದರಿಂದ ನಾನು ಕೇವಲ ಪಡೆದುಕೊಂಡದ್ದಷ್ಟೇ ತನ್ಮೂಲಕ ಉಳಿದವರಿಗೂ ಅದನ್ನು ಹಂಚಿಕೊಳ್ಳಲಿಕ್ಕೆ ಯಾವ ರೀತಿ ಒಂದು ಅವಕಾಶವಾಯಿತು ಅನ್ನೋದನ್ನ ಈ ಒಂದು 15-20 ನಿಮಿಷದ ಅವಧಿಯಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ನಾವು ನಮ್ಮ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರಿದವರನ್ನ, ನಮ್ಮ ವ್ಯಕ್ತಿತ್ವಕ್ಕೆ ಒಂದು ರೂಪವನ್ನು ಕೊಟ್ಟವರನ್ನ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತ ಸಂಬೋಧಿಸ್ತಾ ಇರ್ತೇವೆ. ಕುರ್ತಕೋಟೆಯವರ ವಿಷಯದಲ್ಲಿ ಇದೇ ಮಾತನ್ನೇ ಹೇಳಬಹುದು. ಆದರೆ ಒಂದು ಬದಲಾವಣೆ ಏನು ಅಂದ್ರೆ, ಈ ಫ್ರೆಂಡ್ ಅನ್ನೋ ಶಬ್ದ ನಾನು ಉಪಯೋಗಿಸಲಿಕ್ಕೆ ಬಯಸೋದಿಲ್ಲ. ಅವರು ಒಂದರ್ಥದಲ್ಲಿ ಫಿಲಾಸಫರು ಹೌದು ಮತ್ತು ನನ್ನ ಗೈಡನೂ ಹೌದು. ಅಂದ್ರೆ ಎರಡು ಅರ್ಥದಲ್ಲಿ ನಾನು ನನ್ನ ಸಂಶೋಧನೆಯನ್ನ PhD ಅವರ ಮಾರ್ಗದರ್ಶನದಲ್ಲಿ ಮಾಡಿದೆ. ಹೀಗಾಗಿ ಅವರು ಗೈಡ್. ಆದರೆ PhDಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ನಾನು ಅವರಿಂದ ಕಲಿತದ್ದು ಬಹಳ. ಅಂದ್ರೆ ನನ್ನ ವೈಯಕ್ತಿಕ ಜೀವನವಾಗಲಿ, ವೃತ್ತಿಪರ ಜೀವನವಾಗಲಿ, ಅಥವಾ ವೃತ್ತಿಯೇತರ ಜೀವನ ಆಗಲಿ, ಅಂದ್ರೆ ಏನೇನು ನನ್ನ ಹವ್ಯಾಸಗಳಿದ್ದವು, ಈ ಮೂರೂ ಕ್ಷೇತ್ರಗಳಲ್ಲಿ ಅವರು ನನಗೆ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡಿ ಅದಕ್ಕೆ ಒಂದು ಖಚಿತವಾದ ರೂಪವನ್ನು ಕೊಟ್ಟವರು. ಹೀಗಾಗಿ ಅವರು ಫಿಲಾಸಫರ್. ನಾವು ಫಿಲಾಸಫರ್ ಅಂದ್ರೆ ಕೇವಲ ತತ್ವಜ್ಞಾನಿ ಅಂತಲ್ಲ, ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ನಾವು ಋಷಿಗಳು ಅಂತ ಕರಿತೇವೆ. ಋಷಿಗಳಂದ್ರೆ ಶಿಷ್ಯನ ತಮ್ಮ ಬಳಿ ಇಟ್ಕೊಂಡು ತಮ್ಮ ಜ್ಞಾನ ಸುಧೆಯನ್ನು ಅವರಿಗೆ ಉಣಿಸುವವರು. ಅಕ್ಷರಶಃ ಈ ತತ್ವವನ್ನ ಕುರ್ತಕೋಟೆಯವರು ಪಾಲಿಸಿದರು. ನಾನು ಅವರ ಒಡನಾಟದಲ್ಲಿ ಬಂದದ್ದು 1972ರಲ್ಲಿ. 72ರಿಂದ 2003ವರೆಗೂ ಕೂಡ ನಾನು ಅವರ ನಿಕಟ ಸಹವಾಸದಲ್ಲಿ ಇದ್ದೆ. ಅದು ಸಾಹಿತ್ಯಿಕ ವಿಷಯವೇ ಆಗಲಿ ಅಥವಾ ಸಾಹಿತ್ಯೇತರ ವಿಷಯವಾಗಲಿ, ಅವರು ಕೂಡ ನಾನು ಮಾತನಾಡುವಾಗ, ಚಿಂತನೆಯನ್ನು ಮಾಡುವಾಗ ಅವರಿಂದ ಏನೋ ಒಂದು ಮಾರ್ಗದರ್ಶಕವಾದಂಥ
ತಿಳುವಳಿಕೆ ಮೂಡಿ ಬರ್ತಾ ಇತ್ತು. ಅದು ಬಹಳ ಅಪರೂಪವಾದದ್ದು. ಹೀಗಾಗಿ ಅವರು ಕೇವಲ ಮಾರ್ಗದರ್ಶಿ ಅಷ್ಟೇ ಅಲ್ಲ, ಗೈಡ್. ಅಂದ್ರೆ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನಾವು ಅವರ ಮಾರ್ಗದರ್ಶನವನ್ನ ಕೇಳಿಕೊಂಡು ಅವರ ಬಳಿ ಹೋದಾಗ ಅವರು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಹೀಗಾಗಿ ಅವರು ಕೇವಲ ವೃತ್ತಿಯಿಂದ ಪ್ರಾಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ಅಷ್ಟೇ ಅಲ್ಲ, ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವ ಯಾವ ರೀತಿ ಪರಿಪೂರ್ಣವಾಗಿ ಅರಳಿ ಬರಬೇಕು ಅನ್ನೋದನ್ನ ಅವರು ತಮ್ಮ ಜೀವನದಲ್ಲಿ ಸಾಧಿಸಿ ತೋರಿಸಿದರು. ಈ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪಾಗ್ತದೆ. ಅದನ್ನ ಕುರ್ತಕೋಟಿಯವರೇ ಹೇಳ್ತಾ ಇದ್ರು. ನಮ್ಮ ಭಾರತೀಯ ಪರಂಪರೆಯಲ್ಲಿ 3 ವಸ್ತುಗಳನ್ನ ನಾವು ಕ್ರಯಕ್ಕೆ ಇಡಬಾರದು, ಅಥವಾ 3 ವಸ್ತುಗಳನ್ನ ನಿಶುಲ್ಕವಾಗಿ ಕೊಡಬೇಕು ಅಂತ. 1ನೇದ್ದು ಅನ್ನ, 2ನೇದ್ದು ಔಷಧ, 3ನೇದ್ದು ಜ್ಞಾನ. ಅನ್ನ, ಔಷಧ ಮತ್ತು ಜ್ಞಾನವನ್ನ ನಾವು ಇನ್ನೊಬ್ಬರಿಗೆ ಕೊಡುವಾಗ ಯಾವುದೇ ರೀತಿಯ ಒಂದು ಶುಲ್ಕವನ್ನಾಗ್ಲಿ ಅಥವಾ ಪ್ರತಿಫಲವನ್ನಾಗ್ಲಿ ಬಯಸದೆ ಅದನ್ನ ಕೊಡಬೇಕು ಅಂತ. ಈ ದೃಷ್ಟಿಯಿಂದ ನೋಡಿದಾಗ ಕುರ್ತಕೋಟಿಯವರು ನಿಜವಾಗಿಯೂ ಆ ಒಂದು ಪರಂಪರೆಯಲ್ಲಿ ಬೆಳೆದಂಥ ಗುರುಗಳು. ಈ ಮಾತನ್ನು ಹೇಳಲಿಕ್ಕೆ ಒಂದು ಕಾರಣ ಅದ. ಏನಂದ್ರೆ ನಾನು ನೌಕರಿ ಮಾಡ್ತಾ ಇದ್ದದ್ದು ಧಾರವಾಡದಲ್ಲಿ ಕಿಟಲ್ ಕಾಲೇಜಿನಲ್ಲಿ. PhD ಅವ್ರ ಮಾರ್ಗದರ್ಶನ ಮಾಡುವಾಗ ಅಲ್ಲಿ ಒಂದು ಕರಾರಿತ್ತು. ಏನಂದ್ರೆ ವರ್ಷದಲ್ಲಿ 1 ತಿಂಗಳು ನಾವು ಆನಂದದಲ್ಲಿ ಇದ್ದುಕೊಂಡು ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ನಮ್ಮ ಅಭ್ಯಾಸವನ್ನು ಮುಂದುವರಿಸಬೇಕು ಅಂತ. ನಾನು ಮೊದಲೇ ವರ್ಷ ಅವರ ಮನೆಗೆ ಹೋಗಿ ನನ್ನ ಸಾಮಾನು ಸರಂಜಾಮ ಎಲ್ಲ ಇಟ್ಟು ಮಾರನೇ ದಿವಸ ನಾನು ಹಾಸ್ಟೆಲ್ಗೆ ಹೋಗಿ ರೂಮಿನ ವ್ಯವಸ್ಥೆ ಮಾಡ್ಕೊಳ್ತೀನಿ ಅಂದಾಗ ಅವರು ವಾತ್ಸಲ್ಯ ಭರಿತ ಸಿಟ್ಟಿನಿಂದ, ನಾಯಕರ ತಲೆಗೆ ಕೆಟ್ಟದೆ ನಿಮಗೆ, ನೀವು ಇಲ್ಲಿ ಹಾಸ್ಟೆಲ್ನಾಗೆ ಬಂದಿಲ್ಲ, ನೀವು ನಿಮ್ಮ PhD ಮುಗವರೆಗೂ ನಮ್ಮ ಮನೆಯೊಳಗನೆ ಇರಬೇಕು ಅಂತ ಹೇಳಿ ನನ್ನ ಎಲ್ಲ ಸಾಮಾನು ಸರಂಜಾಮಗಳನ್ನ ರೂಮ್ನಾಗ ಇಡಿಸಿ 1 ತಿಂಗಳಲ್ಲ, ನಾವು ಯಾವಾಗ ಆನಂದಕ್ಕೆ ಹೋಗ್ತಿದ್ದು ಅವ್ರ ಮನೆಯಲ್ಲಿ ಇಟ್ಕೊಂಡು ನನಗೆ ಮಾರ್ಗದರ್ಶನ ಮಾಡೋದು ಅಷ್ಟೇ ಅಲ್ಲ, ಪುತ್ರ ವಾತ್ಸಲ್ಯದಿಂದ ನನ್ನ ಎಲ್ಲ ಬೇಕು ಬೀಳುಗಳನ್ನ ನೋಡಿಕೊಂಡು ಒಳ್ಳೆಯ ರೀತಿಯಿಂದ ನನ್ನ PhD ಸಾಗುವಂತೆ ಮಾಡಿದ್ರು. ಅಂದ್ರೆ ಇಲ್ಲಿ ಇದನ್ನು ಹೇಳಲಿಕ್ಕೆ ಕಾರಣ ಏನು ಅಂದ್ರೆ, ಈಗಿನ ಕಾಲದಲ್ಲಿ ಎಲ್ಲ ನಿಮಗೆ ಅನುಭವ ಬಂದಿರಬಹುದು. PhD ಯಾವ ರೀತಿ ಆಗ್ತವ, ಆ PhD ಗೈಡ್ ಆದವರು ಯಾವ ರೀತಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಎಂಬುದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಅದರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಹೀಗೆ ನಿಜವಾಗಿಯೂ ಜ್ಞಾನವನ್ನ ದಾನ ಮಾಡಬೇಕು ಅನ್ನುವಂತಹ ಒಂದು ಉದಾರ ಮನಸ್ಸಿನಿಂದ ಅವರು ವಿದ್ಯಾರ್ಥಿಗಳಿಗೆ ದಾನವನ್ನು ವಿದ್ಯಾದಾನವನ್ನು ಮಾಡ್ತಾ ಇದ್ರು. ಹಾಗೆ ಅವರು ಕಿರಿಯರನ್ನು ಪ್ರೋತ್ಸಾಹಿಸುವಂತಹ ಗುಣ. ನಾನು GB ಜೋಶಿಯವರ ಸಂಪರ್ಕದಲ್ಲಿ ಬಂದಾಗಿನಿಂದ ನಾಟಕ ಹಾಗೂ ರಂಗಭೂಮಿಯಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸ್ತಾ ಇದ್ದೆ. ಬೇಂದ್ರೆ ಅವರು ಕೀರ್ತಿಶೇಷರಾದ ಮೇಲೆ ಬೇಂದ್ರೆ ಅವರ ಅಭಿಮಾನಿಯಾದಂಥ ಚಿರಿ ಶ್ರೀನಿವಾಸರಾಜು ಅವರು ಪ್ರತಿ ಊರಿನಲ್ಲಿಯೂ ಬೇಂದ್ರೆಯವರನ್ನು ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸಿ ಬೇಂದ್ರೆಯವರ ವೈವಿಧ್ಯಮಯವಾದಂತಹ ಸಾಹಿತ್ಯದ ಬಗ್ಗೆ ಅನೇಕ ವಿದ್ವಾಂಸರಿಂದ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಇದ್ದರು. ಹಾಗೆ ಬೆಂಗಳೂರಿನಲ್ಲಿ ಅವರು ಕುರ್ತಕೋಟಿಯವರು ಮತ್ತು ನನ್ನದೊಂದು ಉಪನ್ಯಾಸವನ್ನು ಇಡಿಸಿ ನನಗೆ ನೀವು ಯಾವ ವಿಷಯದ ಮೇಲೆ ಮಾತಾಡ್ತೀರಿ ಅಂತ ಕೇಳಿದಾಗ ನಾನು ನಾಟಕದಲ್ಲಿ ವಿಶೇಷವಾದ ಆಸಕ್ತಿ ಇರೋದ್ರಿಂದ ಬೇಂದ್ರೆಯವರ ನಾಟಕದ ಕುರಿತು ಮಾತಾಡ್ತೇನೆ ಅಂತ ಹೇಳಿ ಆ ವಿಷಯದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿಕೊಂಡು ನಾನು ಕುರ್ತಕೋಟಿ ಅವರು, GB ಜೋಶಿ ಅವರು, ರಮಾಕಾಂತ್ ಜೋಶಿ ಅವರು, ಹೀಗೆ ಕುರ್ತಕೋಟಿಯವರ ಭಾಷಣ ಎಲ್ಲೇ ಇರಲಿ ಅವರು ಒಬ್ಬರೇ ಹೋಗ್ತಿದ್ದಿಲ್ಲ. ಅದಕ್ಕೆ ಅವರ ಇನ್ನೊಬ್ಬ ವಿದ್ಯಾರ್ಥಿ ಅಂತ ರಮಾಕಾಂತ್ ಜೋಶಿ ಅವರು ಚಾಷ್ಟಿ ಮಾಡ್ತಿದ್ರು. ಗೌಡರಿಗೆ ಕೇಳಿಕೆ ಶ್ರೋತೃಗಳು ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಅವ್ರು ಹೋದಲ್ಲೆಲ್ಲ ಒಂದು 8-10 ಮಂದಿ ತಮ್ಮ ಶಿಷ್ಯಂದ್ರನ್ನ ಕರ್ಕೊಂಡು ಹೋಗ್ತಾರಂತ. ಅದು ಅವರದು ಹಾಸ್ಯಮಯಿಗೆ ಹೇಳಿದ್ರು ಕೂಡ ಕುರ್ತಕೋಟಿಯವರು ಯಾವುದೇ ಕಾರ್ಯಕ್ರಮ ಹೋದ್ರು ಒಬ್ಬರೇ ಹೋಗ್ತಿದ್ದಿಲ್ಲ. ತಮ್ಮ ಜೊತೆ ತಮ್ಮ ವಿದ್ಯಾರ್ಥಿಗಳಾಗ್ಲಿ ಅಥವಾ ತಮ್ಮಲ್ಲಿ ಆಸಕ್ತಿ ಇದ್ದವರಾಗ್ಲಿ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಬಹುಶಃ ಬೆಂಗಳೂರಿನ ಈ ಬುದ್ಧಿವಂತ ವರ್ಗರು, ಇಂಟೆಲೆಕ್ಚುವಲ್ ಕ್ಲಾಸ್ ಅಂತ ಹೇಳ್ತೇವೆ, ಎಲ್ಲ ಉದ್ಯಮ ಸಾಹಿತಿಗಳು ಸೇರಿದ್ರು.
ಆ ಆಡಿಯನ್ಸ್ ಸುಮಾರು 50-60 ಜನ ಇದ್ದವರು ಅವನು ನೋಡಿ ಸ್ವಲ್ಪ ನರ್ವಸ್ ಆದೆ. ಇವರಿದ್ರಿಗೆ ಏನ್ ಮಾತಾಡೋದು ಅನ್ನೋಂಥದ್ದು. ಸಾಮಾನ್ಯವಾಗಿ ನನಗೆ ಸಭಾ ಕಂಪನ ಇರದಿದ್ರು ಕೂಡ ಆ ಎಲ್ಲ ಬುದ್ಧಿವಂತರನ್ನು, ಎಲ್ಲರೂ ಸಾಕಷ್ಟು ವಿದ್ವಾಂಸರು ಮತ್ತು ಬೇಂದ್ರೆಯವರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದವರು. ಆವಾಗ ನನ್ನ ಈ ನರ್ವಸ್ನೆಸ್ ನೋಡಿ ಕಾರ್ಯಕ್ರಮ ಶುರು ಆಗಕ್ಕಿಂತ ಮುಂಚೆ 5 ಮಿನಿಟ್ ಹೊರಗೆ ನನ್ನ ಕರೆದು ಹೇಳಿ, ನಾಯಕರೇ ಯಾಕೆ ಇಷ್ಟೊಂದು ನರ್ವಸ್ ಆಗಿರಿ? ನಾಟಕದ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿ ಲೆಕ್ಚರ್ ತಯಾರು ಮಾಡಿರಲ್ಲ, ಬೇಕಾದ್ ಮಾತಾಡ್ರಿ, ಏನಾದ್ರೂ ನಿಮ್ಮ ಬೆನ್ನಿಗೆ ನಾ ಇದ್ದೇನೆ, ನಾನು ನೋಡ್ಕೋತೇನೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ರು. ಅಂದ್ರೆ ಈ ಮಾತಿನಲ್ಲಿ ಹೇಳಿಕ್ ಕಾರಣ ಏನು ಅಂತಂದ್ರೆ, ಅವರಿಗೆ ಕಿರಿಯರನ್ನ ಪ್ರೋತ್ಸಾಹಿಸುವಂತ ಗುಣ. ಅದು ಅವ್ರ ಶಿಷ್ಯರೇ ಇರಬೇಕು ಅಂತಾನಿಲ್ಲ, ಯಾರೇ ಒಬ್ರು ಅವ್ರ ಕಡೆ ಬಂದು ನಾನೇನೋ ಒಂದು ಕಥೆಯನ್ನು ಬರೆದೇನೆ, ಕವನವನ್ನು ಬರೆದೇನೆ ಅಥವಾ ಕಾದಂಬರಿಯನ್ನು ಬರೆದೇನೆ, ಓದಿ ನಿಮ್ಮ ಅಭಿಪ್ರಾಯ ಹೇಳ್ರಿ ಎಂದಾಗ ಅವರು ಯಾವುದೇ ಒಂದು ಹಿಂದೆ ಮುಂದೆ ನೋಡದೇನೆ ಅವರಿಗೆ ಪ್ರೋತ್ಸಾಹಿಸಲಿಕ್ಕಾಗಿ ಮುನ್ನುಡಿಯನ್ನು ಬರೆದು ಕೊಡ್ತಾ ಇದ್ರು, ಮಾರ್ಗದರ್ಶನ ಮಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಗೆರೆಡಿಯವರು ಚಾಷ್ಟೆ ಮಾಡ್ತಿದ್ರು. ಬೇಕಾದವರು ಪುಸ್ತಕ ತಗೊಂಡೋಗ್ಲಿ, ಕುರ್ತಕೋಟೆಯವರು ಮುನ್ನುಡಿ ಬರೆದೇ ಕೊಡ್ತಾರಂತ. ಕುರ್ತಕೋಟೆಯವರು ಮುನ್ನುಡಿ ಬರೆದು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ಯಾರ. ನಾನು ಯಾರಿಗೂ ಮುನ್ನುಡಿ ಬರೆದು ಕೊಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದೀನಿ ಅಂತ ಅವ್ರು ತಮ್ಮ ಹೇಳ್ತಾ ಇದ್ರು. ಅದು ತಟ್ಟಿಗಿರ್ಲಿ. ಇಲ್ಲಿ ಇದನ್ನು ಹೇಳಲಿಕ್ಕೆ ಕಾರಣ ಏನು ಅಂದ್ರೆ, ಗೌಡ್ರು ಈ ರೀತಿಯ ಒಂದು ಶಿಷ್ಯ ವರ್ಗದ ಬಗ್ಗೆ ಅಷ್ಟೇ ಅಲ್ಲ, ಕಿರಿಯರ ಬಗ್ಗೆ ಬಹಳ ಅಂತಃಕರಣ ಪೂರ್ವಂತ ಮತ್ತು ಪ್ರೀತಿ ವಿಶ್ವಾಸದಿಂದ ಕೂಡಿದಂಥ ಮಾರ್ಗದರ್ಶನ ಮಾಡುವಂಥ ಗುರುಗಳಾಗಿದ್ರು. ಅವರ ಒಡನಾಟದಲ್ಲಿ ನಾನು ಕಂಡುಕೊಂಡಂತಹ ಇನ್ನೊಂದು ದೊಡ್ಡ ಗುಣ ಏನು ಅಂತಂದ್ರೆ, ಅವರು ಎಂದೂ ಒಬ್ಬರೇ ಇರ್ತಿದ್ದಿಲ್ಲ, ಒಂಟಿತನ ಅವ್ರಿಗೆ ಆಗ್ತಾ ಇದ್ದಿಲ್ಲ. ಅದು ಅವರ ಸುತ್ತಮುತ್ತಲು ಕನಿಷ್ಠ ಒಂದು 8-10 ಜನರಾದರೂ ಇರಬೇಕು. ಇದನ್ನು ನೋಡಿದಾಗ ನಾನು ಒಂದು ವಿಶೇಷವಾದಂತಹ ಗುಣವನ್ನ ಕಂಡುಕೊಂಡೆ. ಈಗ 2-3 ದಿವಸದ ಹಿಂದೆ ಅವರ ವಾಗರ್ಥ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿಯೂ ಈ ಮಾತನ್ನು ಹೇಳಿದ್ದೆ. ಏನು ಅಂದ್ರೆ, ನಮ್ಮಲ್ಲಿ 2 ತರಹದ ವಿದ್ವಾಂಸರು ಇರ್ತಾರೆ. ಮೊದಲನೇ ತರ ಏನು ಅಂದ್ರೆ, ಕಷ್ಟಪಟ್ಟು ವಿದ್ಯೆಯನ್ನು ಸಂಪಾದಿಸಿ ಆ ವಿದ್ಯೆಯಲ್ಲಿ ಪರಿಣಿತಿಯನ್ನು ಪಡೆದು ಪಾಂಡಿತ್ಯವನ್ನು ಗಳಿಸಿ ಆ ಪಾಂಡಿತ್ಯದ ಒಂದು ಪ್ರಖರತೆಯಲ್ಲಿ ತಾವು ಉಳಿದವರಿಗಿಂತ ಭಿನ್ನ ಅಂತ ತಿಳ್ಕೊಂಡು ಉಳಿದವರನ್ನ ಒಂದು ಮಾರು ದೂರದಲ್ಲಿ ಇಡ್ತಾರೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಮೇಂಟೈನಿಂಗ್ ಎನ್ ಅಟ್ ಆರ್ಮ್ಸ್ ಲೆಂತ್ ಅವ್ರು ಕೀಪಿಂಗ್ ಅಟ್ ಆರ್ಮ್ಸ್ ಲೆಂತ್ ಅಂತ. ಒಂದು ಮಾರು ದೂರದಲ್ಲಿಯೇ ಅವರು ಉಳಿದವರನ್ನು ಇಡ್ತಾರೆ. ನಾನು ಇವರಿಗಿಂತ ಪ್ರತ್ಯೇಕ, ನನ್ನಲ್ಲಿ ಸಾಕಷ್ಟು ಪಾಂಡಿತ್ಯ ಇದೆ, ಬುದ್ಧಿವಂತಿಕೆ ಇದೆ, ಇವರು ಕೂಡ ಏನೋ ಒಂದು ರೀತಿಯ ಸಂವಾದ ಆದೀತು ಅನ್ನುವಂಥ ಒಂದು ರೀತಿಯ ಪ್ರಭಾವಳಿಯಿಂದ ನಿರ್ಮಿಸಿಕೊಂಡು ಬಿಡ್ತಾರೆ. ಇನ್ನ ಎರಡನೆಯವರು ಅಂತಂದ್ರೆ, ಅವರು ಕುರ್ತಕೋಟೆ ಗುಂಪಿಗೆ ಸೇರಿದವರು. ಅದು ಏನು ಅಂತಂದ್ರೆ, ತಾವು ಎಷ್ಟೇ ಪಾಂಡಿತ್ಯವನ್ನು ಗಳಿಸಿರಲಿ, ಎಷ್ಟೇ ಹಿರಿಮೆಯನ್ನು ಪಡೆದಿದ್ರು ಕೂಡ ತಮ್ಮ ಚಿಂತನೆಯ ಫಲವನ್ನ ಉಳಿದ ಎಲ್ಲರೊಂದಿಗೂ ಹಂಚಿಕೊಂಡು ಆ ಹಂಚಿಕೊಳ್ಳುವ ಮೂಲಕ ತಾವು ಸಂತೋಷ ಪಡುವುದಲ್ಲದೆ ಆ ಸಂತೋಷವನ್ನು ಇತರರಿಗೂ ಹಂಚಿಕೊಳ್ಳೋದು. ಇದಕ್ಕೆ ಉದಾಹರಣೆಯಾಗಿ ನಾನು ಅನೇಕ ಸಂಗತಿಗಳನ್ನು ಹೇಳ್ಬೋದು. ಸಮಯದ ಅಭಾವದಿಂದ ಕೆಲವೊಂದು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಏನು ಅಂತಂದ್ರೆ, ಅವರು ಯಾವುದೇ ಲೇಖನವನ್ನು ಬರೆಯಲಿ, ಆ ಲೇಖನವನ್ನ ನೇರವಾಗಿ ಪ್ರೆಸ್ಸಿಗೆ ಕಳಿಸದೆ ಮನೋಹರ್ ಗ್ರಂಥಮಾಲೆ ಅಟ್ಟಕ್ಕೆ ತಂದು ಅಲ್ಲಿ ಇರುವಂತಹ ಒಂದು 10-12 ಜನರಿಗೆ ಓದಿ ತೋರಿಸಿ, ಅವರು ಓದೋದ್ ಮುಗಿದ ಮೇಲೆ ಅಲ್ಲಿ ಕೂತವ್ರನ್ನ ಕೇಳ್ತಾರೆ, ಏನ್ರಿ ಚಲೋ ಬಂದದಲ್ಲ, ಕಳಿಸ್ಬೋದಲ್ಲ ಅಂತ. ಅಂದ್ರೆ ಅವ್ರಿಗೆ ನಮ್ಮ ಒಂದು ಅಪ್ರೂವಲ್ ಆಗಲಿ ಅಥವಾ ಅಡ್ಡಿ ಇಲ್ಲ ಕಳಿಸಿ ಅನ್ನುವಂಥ ಅಭಿಪ್ರಾಯ ಅಲ್ಲ. ತಾವು ಬರೆದದ್ದನ್ನ 4 ಜನರಿಗೆ ಓದ್ಬೇಕು, ಅದು ಅವರಿಗೆ ತಲುಪಬೇಕು. ಅದರಿಂದ ಅವ್ರಿಗೂ ಸ್ವಲ್ಪ ಬೌದ್ಧಿಕವಾಗಿ ಅಥವಾ ಚಿಂತನೆ ಮಾಡಲಿಕ್ಕೆ ಒಂದು ರೀತಿಯ ಆಹಾರ ಸಿಕ್ಕಿತು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಒಂದು ಹಂಚಿಕೊಳ್ಳುವ ಸ್ವಭಾವ. ಅಂದ್ರೆ ಬರವಣಿಗೆ ಮೂಲಕ ಕೇವಲ ತಾನಷ್ಟೇ ಆನಂದ ಪಡೋದಲ್ಲ, ಸೃಜನಶೀಲತೆ ತನ್ನಷ್ಟೇ ತಾನೇ ಆನಂದವನ್ನು ಕೊಡುವಂತ ಒಂದು ಕ್ರಿಯೆ. ಆದ್ರೆ ಈ ಆನಂದವನ್ನು ಕೊಡುವಂಥದ್ದು, ಸಂತೋಷವನ್ನು ಹಂಚಿಕೊಳ್ಳುವಂತಹ ಪ್ರವೃತ್ತಿ
ಕುರ್ತಕೋಟಿಯವರಲ್ಲಿ ವಿಶೇಷವಾಗಿತ್ತು. ಅಂದ್ರೆ ತಾನು ದೊಡ್ಡ ಪಂಡಿತ, ದೊಡ್ಡ ವಿದ್ವಾಂಸ, ಹೀಗಾಗಿ ಜನರಿಂದ ಒಂದು ರೀತಿಯ ಅಂತರವನ್ನು ಮೇಂಟೈನ್ ಮಾಡಿಕೊಳ್ಬೇಕು ಅನ್ನುವಂಥ ಸ್ವಭಾವ ಅವ್ರದ್ದು ಆಗಿರಲಿಲ್ಲ. ಅವರು ಹೆಚ್ಚು ಹೆಚ್ಚು ಜನರನ್ನ ತಮ್ಮ ಬಳಿ ಸೇರಿಸಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ರು. ಆಗಲೇ ಒಂದು ಮಾತನ್ನು ಹೇಳಿದರು ಡೋಣೂರು ಸರ್. ಅವರು ಹರಟೆಯನ್ನ ಹೊಡೆಯುತ್ತಿದ್ರು ಅಂತ. ಆ ಹರಟೆ ಒಂದು ರೀತಿಯಿಂದ ಬೌದ್ಧಿಕವಾದಂತಹ ಹರಟೆ ಆಗಿತ್ತು. ಮತ್ತೆ ನಾನು ಒಂದು ಹಳೆಯ ಉದಾಹರಣೆ ಕೊಡೋದಾದ್ರೆ, ಹೇಗೆ ನಮ್ಮ ಗುರು ಪರಂಪರೆಯಲ್ಲಿ ಗುರುವಾದವರು ಶಿಷ್ಯರನ್ನು ಕೂಡಿಸಿಕೊಂಡು ಶಿಷ್ಯರಿಗೆ ಸಂವಾದದ ಮೂಲಕ ಜ್ಞಾನವನ್ನು ಹೇಗೆ ಕೊಡ್ತಾ ಇದ್ರು, ಅದೇ ರೀತಿ ಕುರ್ತಕೋಟಿಯವರು ತಮ್ಮ ಜೊತೆಗೆ ಇದ್ದಂಥವ್ರನ್ನ ಕೂಡಿಸಿಕೊಂಡು ತಮ್ಮ ಚಿಂತನೆ ಫಲವನ್ನ ಅವರೊಂದಿಗೆ ಹಂಚಿಕೊಳ್ತಾ ಇದ್ರು. ಈ ರೀತಿಯ ಒಂದು ಸಾಹಿತ್ಯಿಕ ಸಂವಾದದ ಮೂಲಕ ಈ ಜ್ಞಾನ ಪ್ರಸಾರದ ಕಾರ್ಯವನ್ನು ಏನು ಅವ್ರು ಕೈಕೊಂಡ್ರಲ್ಲ, ಅದು ಬಹಳ ಅದ್ಭುತವಾದದ್ದು. ಅಂದ್ರೆ ಅವರಿಗೆ ಈ ಪಾಂಡಿತ್ಯದ ಪ್ರಭಾವನೆ ಇದ್ದಿದ್ದಿಲ್ಲ. ಹೀಗಾಗಿ ಅವರು ಯಾವುದೇ ವಿಷಯದ ಬಗ್ಗೆ ಮಾತಾಡಲಿ, ಅದು ಸಾಹಿತ್ಯ ಇರಬಹುದು, ವಿಮರ್ಶೆ ಇರಬಹುದು, ಸಂಸ್ಕೃತಿಗೆ ಸಂಬಂಧಪಟ್ಟಂತ ವಿಷಯ ಇರಬಹುದು, ಅಥವಾ ಜನಸಾಮಾನ್ಯರ ದಿನನಿತ್ಯದ ಚಟುವಟಿಕೆ ಆಗಿರಬಹುದು. ಈ ಮಾತನ್ನು ಹೇಳಲಿಕ್ಕೆ ಕಾರಣ ಏನು ಅಂತಂದ್ರೆ, ಬಹುಶಃ ಎಲ್ಲ ನವೋದಯ ಲೇಖಕರಂತೆ ಕುರ್ತಕೋಟಿಯವರು ಮೊದಲು ಒಬ್ಬ ಸೃಜನಶೀಲ ಲೇಖಕನಾಗಿಯೇ ಹೊರಬಂದರು. ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ತಮ್ಮ ಇಬ್ಬರು ಮಿತ್ರರನ್ನು ಕೂಡಿಕೊಂಡು ಗಾನ ಕೇಳಿ ಎನ್ನುವಂತಹ ಕವನ ಸಂಕಲನವನ್ನ ಹೊರತಂದ್ರು. ಆ ಇಬ್ಬರು ಮಿತ್ರರು ಅಂದ್ರೆ ಕಣೇಕಲನವರೊಬ್ರು ಹಾಗೂ ಶಂಕರ ಮೊಕಾಶಿ ಪುಣೇಕರ್ ಅವರು. ಈ ಮೂವರು ಮಿತ್ರರು ಸೇರಿ ಅವರ ಮೊಟ್ಟ ಮೊದಲ ಕೃತಿ ಗಾನ ಕೇಳಿ ಬಂತು. ಅದಾದ ಮೇಲೆ ಸಣ್ಣ ಕಥೆ, ನಾಟಕ, ಗೀತ ನಾಟಕ ಇತ್ಯಾದಿ ಸೃಜನಶೀಲ ಸಾಹಿತ್ಯ ಕಡೆ ಅವರು ಗಮನವನ್ನು ಕೊಟ್ಟಿದ್ರು. ಆದ್ರೆ ಅವರೇ ಹೇಳಿದಂತೆ ಅವರು ಮಲ್ಲಿಗೆ ಬರೆದಂಥ ಈ ಅಂಕಣ ಲೇಖನದಲ್ಲಿ ವಿಮರ್ಶೆ ವಿನಯ ಅನ್ನುವಂಥ ಲೇಖನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದು ಏನು ಅಂದ್ರೆ, 1958ರಲ್ಲಿ ಮನೋಹರ ಗ್ರಂಥಮಾಲೆಯ ಬೆಳ್ಳಿ ಹಬ್ಬ 25ನೇ ವರ್ಷದ ರಜತ ಮಹೋತ್ಸವದ ಕಾಲಕ್ಕೆ ಜಿ.ಬಿ. ಜೋಶಿಯವರು ಏನು ಕನ್ನಡ ಸಮಗ್ರ ಸಾಹಿತ್ಯದ ಸಂಪುಟಗಳಂತಂದ್ರು, ಆ ಸಂಪುಟಗಳಿಗೆ ಮುನ್ನುಡಿಯನ್ನು ಬರೆಯುವುದಕ್ಕಾಗಿ, ಅಂದ್ರೆ ಇತಿಹಾಸ ಪ್ರಬಂಧಗಳನ್ನು ಬರೆಯಲಿಕ್ಕಾಗಿ ನನ್ನ ಕೇಳಿಕೊಂಡ್ರು. ಹೀಗಾಗಿ ಒಮ್ಮಿಂದ ವೇಳೆ ನಾನು ವಿಮರ್ಶೆಗೆ ಧುಮುಕಿ ಬಿಟ್ಟೆ. ಒಂದು ನಿಮಿತ್ತಕ್ಕಾಗಿ ತೊಟ್ಟಂತಹ ಪಾತ್ರ ನನಗೆ ಕೊನೆಯವರೆಗೂ ಅಂಟಿಕೊಂಡು ಬಿಡ್ತೀವಿ ಅಂತ. ಅಂದ್ರೆ ಅವರು ವಿಮರ್ಶೆ ಕ್ಷೇತ್ರಕ್ಕೆ ಧುಮುಕಿದ್ದು ಈ ರೀತಿಯಿಂದ. ಅದೇನೇ ಇರಲಿ, ಅವರು ಉದ್ದೇಶಪೂರ್ವಕವಾಗಿ ಧುಮುಕಿದ್ರು ಅಥವಾ ದೈವ ಸಂಕಲ್ಪ ಆಗಿತ್ತು, ಅದೇನೇ ಇರಲಿ, ಇದರಿಂದ ಕನ್ನಡ ವಿಮರ್ಶಾ ಲೋಕಕ್ಕೆ ಬಹಳ ಮಹತ್ವವಾದಂತಹ ಕೊಡುಗೆಯನ್ನು ಅವರು ಕೊಟ್ಟರು. ಆಗಲೇ ನಾನು ಹೇಳಿದಂತೆ ಆ ವಿಮರ್ಶೆಯ ಮಹತ್ವ ಏನು, ಅದು ಯಾವ ರೀತಿಯ ಒಂದು ಪರಂಪರೆಯನ್ನು ಸೃಷ್ಟಿಸಿತು, ಅದರಿಂದ ಹೇಗೆ ಕನ್ನಡ ವಿಮರ್ಶೆ ಹೊಸದಾದ ದಿಕ್ಕನ್ನು ಹಿಡಿತು ಎಂಬುವೆಲ್ಲ ಬಹಳ ಗಂಭೀರವಂತಹ ವಿಷಯಗಳು. ಈ ಒಂದು ಸಂದರ್ಭದಲ್ಲಿ ಆ ಚರ್ಚೆಗೆ ಅವಕಾಶ ಇಲ್ಲದ್ದರಿಂದ ಅದರ ಬಗ್ಗೆ ಹೆಚ್ಚು ಹೇಳಿದೆ. ಕುರ್ತಕೋಟಿ ಅಂತವರು ಇಂಥ ಒಂದು ಅಪರೂಪದ ಪಾಂಡಿತ್ಯವನ್ನು ಹೊಂದಿದ್ರು ಕೂಡ ಎಲ್ಲರೂ ಕೂಡ ಸ್ನೇಹ ಭಾವದಿಂದ ಮರೀತಾ ಇದ್ರು. ಆಗಲೇ ಡೋಣವರವರು ಮಾತನ್ನು ಹೇಳಿದರು. ಅವರು ಯಾವುದೋ ಪುಸ್ತಕ ಪ್ರಕಟವಾಗಿ ಬಂದಾಗ ಸ್ನೇಹಿತ ಇಂಥವರಿಗೆ ಪ್ರೀತಿ ವಿಶ್ವಾಸದಿಂದ ಬರೀತಾ ಇದ್ರು. ಹಾಗಿದ್ದಾಗ ಅವ್ರು ಹೇಳಿದ್ ನಾನು ಹೇಳ್ತಿದ್ದೆ, ಅಲ್ರಿ ಗೌಡ್ರ, ನಾವು ನಿಮ್ಮ ಶಿಷ್ಯಂದ್ರು, ನೀವು ಸ್ನೇಹಿತ ಅಂತ ಬರೀತೀರಿ, ಸ್ನೇಹಪೂರ್ವಕ ಅಂತ ಬರೀತೀರಿ, ನಮಗೆ ಒಂದು ರೀತಿ ಮುಜುಗರ ಆಗ್ತಂದಾಗ ನೀವು ಏನ ತಿಳ್ಕೊಡ್ರಿ, ನಾನು ನಿಮ್ಮನ್ನ ಫ್ರೆಂಡ್ ಅಂತ ಪರಿಗಣಿಸ್ತೀನಿ ಅಂತಿದ್ರು. ಅಂದ್ರೆ ಅವರು ದೊಡ್ಡ ಮನಸ್ಸಿನ ಲಕ್ಷಣದು. ಆ ಸ್ನೇಹ ಭಾವ, ಸಖ್ಯ ಭಾವ ಏನದಲ್ಲ, ಅವರ ಒಂದು ದೊಡ್ಡ ಗುಣ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಂತೆ ಪಂಡಿತರಾದವರು ಇತರರ ಬಗ್ಗೆ ಈ ರೀತಿಯ ಒಂದು ಸಖ್ಯ ಭಾವವನ್ನು ಹೊಂದೋದು ಬಹಳ ಅಪರೂಪ. ಆದ್ರೆ ಅವರು ವಯಸ್ಸಿನ ಅಂತರವಿಲ್ಲದೆ ಎಲ್ಲರನ್ನೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು. ಇನ್ನು ಅವರ ಒಡನಾಟದ ಬಗ್ಗೆ ಹೇಳಬೇಕಂದ್ರೆ ಅನೇಕವಾದಂತಹ ಅಪರೂಪವಾದಂತಹ ಮತ್ತು ಅಮೂಲ್ಯವಾದಂತಹ ನೆನಪುಗಳು ನನ್ನಲ್ಲಿ ಇವೆ. ಆದ್ರೆ ಅವಾಗ ಎಲ್ಲನ್ನು ಹೇಳಲಿಕ್ಕೆ ಸಮಯದ ಅಭಾವ ಇರೋದ್ರಿಂದ ಅವನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಕೆಲವೊಂದು ಬಹಳ ವಿಶಿಷ್ಟವಾದ ಅವನ್ನ ಹೇಳ್ತೇನೆ. ಎಲ್ಲರೂ ಅವರ ಅಗಾಧವಾದ ನೆನಪಿನ ಶಕ್ತಿಯ ಬಗ್ಗೆ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ,
ಪ್ರಜಾವಾಣಿಯ ಹಿಂದಿನ ಸಂಪಾದಕರಂಥ ವಾಯಿನ್ಕಿ ಅವರು ಕುರ್ತಕೋಟಿಯವರ ನೆನಪಿನ ಶಕ್ತಿಯನ್ನು ಕುರಿತು ಟೇಪ್ ರೆಕಾರ್ಡರ್ ಅನ್ನೆಸೆಸರಿ, ಕುರ್ತಕೋಟಿ ಮೆಮರಿ ಇಸ್ ವಂಡರ್ಫುಲ್ ಅಂತ ಹೀಗೆಲ್ಲ ಬರೆದಾರು. ಇದಕ್ಕೊಂದು ಬಹಳ ಸ್ವಾರಸ್ಯಕರವಂತಹ ಉದಾಹರಣೆ ಏನು ಅಂತಂದ್ರೆ, ಒಮ್ಮೆ ರಾಮಾನುಜನ್ ತಮ್ಮ ಹೆಂಡತಿಯನ್ನ ಪರಿಚಯಿಸಿಕೊಡುವಾಗ ಕುರ್ತಕೋಟಿಯವರ ಬಗ್ಗೆ ಹೇಳಿದ್ರಂತ, ಮಾಲಿ, ಬಿವೇರ್ ಆಫ್ ಹಿಮ್, he has wonderful memory, he knows by heart even my unwritten poems ಅಂತ ಹೇಳಿದ್ರಂತೆ. ಅಂದ್ರೆ ಕುರ್ತಕೋಟಿ ಅವರ ನೆನಪಿನ ಶಕ್ತಿ ಎಷ್ಟೊಂದು ಅದ್ಭುತವಾಗಿತ್ತು, ಅಗಾಧವಾಗಿತ್ತು ಅಂದ್ರೆ ರಾಮಾನುಜಂ ಅವರ ಅಲಿಖಿತ ಕವನಗಳನ್ನು ಕೂಡ ಕುರ್ತಕೋಟಿ ಅವರು ಕಂಠಸ್ಥವಾಗಿದ್ದು ಅನ್ನೋದು ಒಂದು ರೀತಿಯಿಂದ ಬಹಳ ಅತಿಶಯೋಕ್ತಿ ಉತ್ಪ್ರೇಕ್ಷೆ ಆದರೂ ಕೂಡ ಅದು ಕುರ್ತಕೋಟಿ ಅವರ ಅದ್ಭುತವಾದಂತಹ ನೆನಪಿನ ಶಕ್ತಿ ಕೊಟ್ಟಂತಹ ಒಂದು ಗೌರವ. ಹಾಗೆ ಇನ್ನೊಂದು ಸಂದರ್ಭ, ಜಿ.ಬಿ. ಜಯೇಶ್ವರ ಹೇಳ್ತಾ ಇದ್ರು, ಬೇಂದ್ರೆ ಅವರ ನಾಟಕ ಸೊಲ್ಲಾಪುರದಲ್ಲಿ ನಡೆದಾಗ ಬೇಂದ್ರೆ ಅವರು ಅದಕ್ಕಾಗಿ ಒಂದು ಕವಿತೆಯನ್ನು ಬರೆದು ಕಳಿಸಿದ್ರಂತೆ. ಆ ಕವಿತೆ ಕಾಪಿ ಮಾಡುವಾಗೋ ಅಥವಾ ಯಾವುದೋ ಒಂದು ಕಾರಣದ ಆ ಕವಿತೆಯ ಕೊನೆಯ ನುಡಿಯ 2 ಸಾಲುಗಳು ಬಿಟ್ಟು ಹೋಗಿದ್ದು. ಅದು ಪ್ರತಿ ತಲುಪಿದಾಗ ಜಿ.ಬಿ. ಅವರಿಗೆ ಆಶ್ಚರ್ಯ ಆಯ್ತಂತ. ಅವರು ಕೀರ್ತಿ ಅವ್ರ ಕೀರ್ತಿ, ಈ ಕಡೆ ನುಡಿಯೊಳಗಿನ 2 ಸಾಲ ಮಿಸ್ ಆಗ್ಯಾವಲ್ಲೋ, ಮಾಸ್ತರು ಬರೆದು ಕಳಿಸೋ ಮುಂದೆ ಏನು ಮರೆತರೋ ಅಥವಾ ಏನೋ ಅಂದಾಗ ಕುರ್ತಕೋಟಿಯವರು ತಮ್ಮ ಅದ್ಭುತವಾದ ಪ್ರತಿಭಾಶಕ್ತಿಯಿಂದ ಆ 2 ಸಾಲುಗಳನ್ನು ಪೂರೈಸಿ ನಾಟಕ ಮುಂದುವರಿತು. ನಾಟಕಕ್ಕೆ ಪ್ರದರ್ಶನಕ್ಕೆ ಬೇಂದ್ರೆ ಅವರು ಬಂದಾಗ ಜಿ.ಬಿ. ಅವರು ಮಾತಾಡ್ತಾ, ಅಲ್ರಿ ಮಾಸ್ತರ, ನೀವು ಕಳಿಸೋ ಮುಂದೆ ಕಾಪಿ ಮಾಡೋ ಮುಂದೆ ಮರೆತಿದ್ರೆ ಕಾಣಿಸ್ತದೆ ನೋಡ್ರಿ, ಈ 2 ಸಾಲು ಕೀರ್ತಿ ಬರೆದು ಮುಗಿಸಿದ ಅಂತ ಅವ್ರು ತೋರಿಸಿದ್ರಂತ. ಬೇಂದ್ರೆ ಅವರು ನೋಡಿ ಆಶ್ಚರ್ಯಪಟ್ರು. ಇಷ್ಟೇ ಅಲ್ಲ ಅಂದ್ರತ್ತ, ಇವು ಕೀರ್ತಿ ಸಾಲಲ್ಲ, ನಾನು ಬರೋದದ್ದು ಅಂದ್ರಂತ. ಯಾಕಂದ್ರೆ ಕಾಪಿ ಮಾಡುವಾಗ ಮರ್ತಿದ್ದೆ ಅನ್ಕೋರಿ ಅಂತ ಹೇಳಿ ಅವರು ಆ ಕವನದ 2 ಸಾಲುಗಳನ್ನು ನೋಡಿದ್ರೆ ಅಕ್ಷರ ಇಷ್ಟೊಂದು ಸಾಮ್ಯತೆ ಇತ್ತಲ್ಲ. ಬೇಂದ್ರೆ ಅವರ ಕವಿತೆ ಬೇರೆ ಅಲ್ಲ, ಕುರ್ತಕೋಟಿಯವರ ಆ 2 ಸಾಲುಗಳು ಬೇರೆ ಆಗಿರ್ಲಿಲ್ಲ. ಇದನ್ನ ಇಲ್ಲಿ ಹೇಳೋ ಕಾರಣ ಇಷ್ಟೇ, ಎಲ್ಲರೂ ಕುರ್ತಕೋಟಿಯವರ ಅದ್ಭುತವಾದಂತಹ ನೆನಪಿನ ಬಗ್ಗೆ ಹೇಳ್ತಾರೆ, ಆದ್ರೆ ಇಲ್ಲಿ ನೆನಪು ಕಾರ್ಯ ಮಾಡಿರಲಿಲ್ಲ. ಕುರ್ತಕೋಟಿಯವರ ಒಂದು ಸೃಜನಶೀಲವಂತಹ ಪ್ರತಿಭೆ, ಬೇಂದ್ರೆ ಅವರ ಕಾವ್ಯಶಕ್ತಿ, ಅದರಲ್ಲಿ ಎರಡರಲ್ಲಿಯೂ ಎಂಥ ಒಂದು ತಾದಾತ್ಮ್ಯತೆ ಇತ್ತು ಅಂದ್ರೆ, ಬೇಂದ್ರೆ ಅವರು ಬರೆದಿದ್ದಂತಹ ಸಾಲುಗಳನ್ನೇ ಕುರ್ತಕೋಟಿಯವರು ತಮ್ಮ ಪ್ರತಿಭಾಶಕ್ತಿಯಿಂದ ಪುನರ್ರಚಿಸಿ ಅವೇ ಸಾಲುಗಳನ್ನ ಬರೆದು ಆ ನುಡಿಯನ್ನು ಪೂರ್ತಿಗೊಳಿಸಿದ್ರೆ ಅಷ್ಟೇ ಅಲ್ಲ, ಬೇಂದ್ರೆ ಅವರಿಗೂ ಕೂಡ ಅದು ಒಂದು ರೀತಿಯ ಅದ್ಭುತವಂತ ಆಶ್ಚರ್ಯ ಅಂತ ಅನಿಸ್ತು. ಇನ್ನೊಂದು ಮಾತು ಬೇಂದ್ರೆ ಬಗ್ಗೆ ಸಂಬಂಧಪಟ್ಟದ್ದು, ಗದಗಿನಲ್ಲಿ ಕುರ್ತಕೋಟಿ ಅವರ ಕುಮಾರವ್ಯಾಸನ ಬಗ್ಗೆ ಒಂದು ಸಪ್ತಾಹ ಇತ್ತು. ಅದು ಇಷ್ಟು ಅದ್ಭುತವಾಗಿ ನಡೀತಲ್ಲ, ಪ್ರತಿ ದಿವಸ 1000 ಜನ ಭಾಷಣವನ್ನು ಕೇಳಲಿಕ್ಕೆ ಬರ್ತಾ ಇದ್ರು. ಅಲ್ಲಿಯ ಶ್ರೋತೃಗಳು ಕುರ್ತಕೋಟಿ ಅವರು ಕುಮಾರವ್ಯಾಸನ ಬಗ್ಗೆ ಯಾವ ಒಂದು ಭಕ್ತಿ, ಗೌರವ, ಅಭಿಮಾನ ಇಟ್ಟುಕೊಂಡಿದ್ರು, ಬೇಂದ್ರೆ ಅವರ ಕಾವ್ಯದ ಬಗ್ಗೆ ಇಟ್ಟುಕೊಂಡಿದ್ರು. ಕುಮಾರವ್ಯಾಸನ ಸಪ್ತಾಹ ಮುಗಿದ ಮೇಲೆ ಬೇಂದ್ರೆ ಅವರ ಕಾವ್ಯದ ಬಗ್ಗೆಯೂ ನೀವು ಒಂದು ಉಪನ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಉಪನ್ಯಾಸವನ್ನು ಏರ್ಪಡಿಸಿ ಆ ಕಾರ್ಯಕ್ರಮಕ್ಕೆ ಬೇಂದ್ರೆ ಅವರೇ ಅತಿಥಿಗಳನ್ನಾಗಿ ಕರೆದು ಸುಮಾರು 1.5 ತಾಸು ಬೇಂದ್ರೆ ಅವರ ವಿವಿಧ ಕವನಗಳನ್ನು ತೆಗೆದುಕೊಂಡು ಅವುಗಳನ್ನ ಅತ್ಯಂತ ಹೃದಯವಾಗಿ ವಿಶ್ಲೇಷಣೆ ಮಾಡಿ ಕುರ್ತಕೋಟಿಯವರು ಭಾಷಣ ಮುಗಿಸಿದ ಮೇಲೆ ಬೇಂದ್ರೆ ಅವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿದ್ರು. ಆ ಮಾತನ್ನು ನನ್ನಲ್ಲಿ ಕಿವಿಯಲ್ಲಿ ಸ್ಪಷ್ಟವಾಗಿ ಅನುರಣಗೊಳ್ತಾವೆ. ಬೇಂದ್ರೆ ಅವರು ಆಗ ಹೇಳಿದ್ದು, ಎಲ್ಲರಿಗೂ ತಮ್ಮ ಮಕ್ಕಳು ಅಂದ್ರೆ ಬಹಳ ಪ್ರೀತಿ, ಆದ್ರೆ ನಮ್ಮ ಮಕ್ಕಳನ್ನ ಬೇರೆಯವರು ಎತ್ತಿಕೊಂಡು ಮುದ್ದಾಡಿ ಎಷ್ಟು ಚಂದದ, ಎಷ್ಟು ಚಲೋ ಅದ ಅಂತ ಅಂದಾಗ ಆ ತಂದೆ ತಾಯಿಗೆ ಆಗೋ ಆನಂದವೇ ಬೇರೆ. ಆ ರೀತಿ ನಾನು ಬರೆದಂತಹ ಕವಿತೆಗಳನ್ನ ಕೀರ್ತಿ ಎಷ್ಟು ಚಂದಾಗಿ, ಎಷ್ಟು ಮನದಟ್ಟಾಗುವಂತೆ ವಿಶ್ಲೇಷಿಸಿ ನಿಮ್ಮೆದುರಿಗೆ ಅವಳ ಸೌಂದರ್ಯವನ್ನು ತೋರಿಸಿಕೊಟ್ನಲ್ಲ, ಬಹುಶಃ ನಿಮ್ಮೆಲ್ಲರಿಗಿಂತ ಹೆಚ್ಚು ಖುಷಿ ನನಗಾಗಿದೆ ಅಂತ. ಅಂದ್ರೆ ಒಬ್ಬ ಮಹಾಕವಿ, ಮಹಾವಿಮರ್ಶಕನನ್ನು ಕುರಿತು ಈ ರೀತಿಯ ಮೆಚ್ಚುಗೆಯನ್ನಾಡಿದ್ದು ಅಲ್ಲಿ ಜನರನ್ನ ಎಷ್ಟೊಂದು ಮಂತ್ರಮುಗ್ಧರಾಗಿತ್ತು ಅಂದ್ರೆ ಬಹುಶಃ ಎಲ್ಲರ ಕಣ್ಣಿನಲ್ಲಿಯೂ ಒಂದು ರೀತಿಯ ಕೃತಜ್ಞತೆ ಮತ್ತು ಆನಂದದ ಬಾಷ್ಪ
ನೋಡಬಹುದಾಗಿತ್ತು. ಇಂಥ ಅನೇಕ ಉದಾಹರಣೆಗಳನ್ನು ನಾನು ಹೇಳಬಹುದು. ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಏನಂದ್ರೆ, ಕುರ್ತಕೋಟಿ ಅವರು ಕೇವಲ ವಿಮರ್ಶಕರಾಗಿರಲಿಲ್ಲ, ಅವರು ಬಹು ಪ್ರತಿಭಾವಂತರಾದಂಥ ಜೀನಿಯಸ್ ಕವಿ, ನಾಟಕಕಾರ, ಪ್ರಬಂಧಕಾರ, ಕಾದಂಬರಿಕಾರ, ಸಂಸ್ಕೃತಿ ಚಿಂತಕ ಮತ್ತು ಈ ಒಂದು ಸಮಾಜ ಒಳ್ಳೆಯ ಅಭಿರುಚಿಯನ್ನು ಬೆಳೆಸಿಕೊಂಡು ಒಂದು ಸುಸಂಸ್ಕೃತ ಸಭ್ಯ ಸಮಾಜವಾಗಿ ಅನ್ನುವಂಥ ಕಳಕಳಿಯನ್ನ ಹೊಂದಿದ್ರು. ಅವರ ಜೀವನದ ಕೊನೆಯ ಘಟ್ಟದಲ್ಲಿ ಅನೇಕ ಪತ್ರಿಕೆಗಳಿಗೆ ಅವರು ಏನೋ ಒಂದು ಅಂಕಣ ಬರಹಗಳನ್ನು ಬರೆದ್ರು. ಆ ಅಂಕಣ ಬರಹಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಬರೆದು, ವೈವಿಧ್ಯಮಯವಾದಂತಹ ವಿಷಯಗಳು. ಅದರಲ್ಲಿ ಸಾಹಿತ್ಯ, ಸಂಸ್ಕೃತಿ, ತತ್ವಜ್ಞಾನದಿಂದ ಹಿಡಿದು ಜನಸಾಮಾನ್ಯರ ಒಂದು ಹಬ್ಬ ಹುಣ್ಣಿಮೆ, ಹೆಣ್ಣು ಮಕ್ಕಳು ಬಿಡಿಸುವಂತಹ ರಂಗೋಲಿ, ಮಕ್ಕಳಾಡುವಂತಹ ಆಟಿಕೆಗಳು, ಇಂಥ ಅತ್ಯಂತ ಸಾಮಾನ್ಯ ವಿಷಯದಿಂದ ಹಿಡಿದು ಅತ್ಯಂತ ಗಂಭೀರವಾದ ವಿಷಯ ಕೂಡ ಅವರು ತಮ್ಮ ಚಿಂತನೆಯ ಲಹರಿಯನ್ನ ತೇಲಿಬಿಟ್ರು. ಆದರೆ ಅದನ್ನು ಕೂಡ ಎಷ್ಟೊಂದು ಹೃದಯವಾಗಿ ಅವರು ಬರಿತಾ ಇದ್ರು ಅಂದ್ರೆ, ಅದು ಓದುಗರು ಅವರು ಎದುರಿಗಿದ್ದಾರೇನೋ ಒಂದು ಆಪ್ತವಾದ ಧಾಟಿಯಲ್ಲಿ ಅನೇಕ ಗಂಭೀರವಾದ ವಿಷಯಗಳನ್ನು ಕೂಡ ಮನದಟ್ಟಾಗುವಂತೆ ಬರೆಯುವಂತಹ ಅವರ ಶೈಲಿ ಇವತ್ತಿಗೆ ಅವರನ್ನ ಅಂಕಣಕಾರರಲ್ಲಿಯೇ ಒಬ್ಬ ವಿಶಿಷ್ಟ ಅಂಕಣಕಾರರನ್ನಾಗಿ ಮಾಡಿದೆ. ಅವರ ಮೊದಲನೇ ಅಂಕಣ ಬರಹಗಳ ಸಂಗ್ರಹ ಉರಿ ನಾಲಗಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದ್ದು ಆಶ್ಚರ್ಯದ ಮಾತೇನಲ್ಲ. ಇದನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ, ಅಂಕಣ ಅಂದ್ರೆ ಕೇವಲ ಮನರಂಜನೆಯ ವಸ್ತುವಲ್ಲ, ಅದರಲ್ಲಿ ಅನೇಕ ಗಂಭೀರ ವಿಷಯಗಳನ್ನು ಕೂಡ ಬಹಳ ಹೃದಯಂಗಮಾದಂತಹ ರೀತಿಯಲ್ಲಿ ನಾವು ಓದುಗರಿಗೆ ತಲುಪಿಸುವುದನ್ನು ತೋರಿಸಿಕೊಟ್ಟವರು ಕುರ್ತಕೋಟಿಯವರು. ಹೀಗೆ ಕುರ್ತಕೋಟಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆ ಎಂಬುದಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮತ್ತೆ ಅವರ ವರ್ಣಮಯವಾದಂತಹ ವ್ಯಕ್ತಿತ್ವ, ಅವರು ಎಲ್ಲ ಜನರಿಗೆ ಬರೆಯುವಂಥ ಸಖ್ಯ ಭಾವದಿಂದ ಕೂಡಿದಂಥ ಸರಸ ಮತ್ತು ಸುಂದರವಾದಂತಹ ಸಂಭಾಷಣೆ, ಹಾಗೂ ಎಲ್ಲರನ್ನೂ ತಮ್ಮ ಸ್ನೇಹದ ತೆಕ್ಕೆಯಲ್ಲಿ ಅಪ್ಪಿಕೊಳ್ಳುವಂತಹ ಹೃದಯ ವೈಶಾಲ, ಈ ಮುಂತಾದ ಗುಣಗಳಿಂದ ಕನ್ನಡ ಸಾರಸ್ವತ ಲೋಕದಲ್ಲಿ ಕುರ್ತಕೋಟಿಯವರು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಬದುಕಿ ಬಾಳಿದವರು. ಅಂಥ ಒಂದು ಬದುಕುವ ರೀತಿಯನ್ನ ನಮ್ಮೆಲ್ಲರಿಗೂ ಕಲಿಸಿಕೊಟ್ಟವರು. ಇಂಥ ಗುರುಗಳನ್ನು ಪಡೆದಂಥವರು ನಾವು ಒಂದು ರೀತಿಯಿಂದ ಧನ್ಯರು ಅಂತ ಹೇಳ್ತಾ, ವರ್ಡ್ಸ್ವರ್ತ್ ಕವಿ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಅದು ಏನು ಅಂದ್ರೆ, ಬ್ಲಿಸ್ ವಾಸ್ ಇಟ್ ಟು ಬಿ ಅಲೈವ್ ಇನ್ ದಟ್ ಡೌನ್, ಟು ಬಿ ಯಂಗ್ ವಾಸ್ ವೆರಿ ಹೆವನ್. ಇದನ್ನೇ ಸ್ವಲ್ಪ ಬದಲಿಸಿ ನಾನು ಹೇಳಬೇಕಂದ್ರೆ, ಕುರ್ತಕೋಟಿ ಅಂತವರ ಸಾನ್ನಿಧ್ಯದಲ್ಲಿ ಇರೋದಂದ್ರೆ ಬಹಳ ಅಪರೂಪದ ಸಂಗತಿ. ಅದರಲ್ಲಿಯೂ ಅವರ ಒಡನಾಟದಲ್ಲಿ ಇದ್ದುಕೊಂಡು ಅವರ ಸ್ನೇಹ, ಸಖ್ಯ ಮತ್ತು ಪಾಂಡಿತ್ಯ ಇದರ ಸವಿಯನ್ನು ಉಣ್ಣೋದೇ ಅದು ಅತ್ಯಂತ ಆನಂದದ ಹಾಗೂ ಅಪರೂಪದ ಕ್ಷಣ ಅಂತ ಹೇಳ್ತಾ, ಈ ಅವಕಾಶವನ್ನು ಒದಗಿಸಿಕೊಟ್ಟದಕ್ಕಾಗಿ ಮತ್ತೊಮ್ಮೆ ಸ್ನೇಹಿತ ಬಸವರಾಜ್ ಡೋಣೂರ್ ಅವರಿಗೆ, ಧಾರವಾಡ ಕಟ್ಟೆಯ ಇತರ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಯ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಮುಂದಿನ ನುಡಿಗಳು ಡಾಕ್ಟರ್ ಅರವಿಂದ್ ಕುಲಕರ್ಣಿ ಸರ್ ಅವರಿಂದ. ಸರ್ ಪ್ಲೀಸ್. ಹಲೋ ಹಲೋ ಸರ್ ಮಾತಾಡಿ ಸರ್. ಕೇಳಿಸ್ತದ? ಹಾ ಸರ್. ಓಕೆ. ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳೇ. ಸರ್ ಆಡಿಯೋ ಆಫ್ ಇದೆ ಸರ್, ಆಡಿಯೋ ಆನ್ ಮಾಡಕ್ ಸಾಧ್ಯವಾದ್ರೆ ಸರ್. ಇದು ವಿಡಿಯೋ ಆಫ್ ಇದೆ ಸರ್. ಹಲೋ ಸರ್, ವಿಡಿಯೋ ಆಫ್ ಇದೆ ಸರ್. ಇಲ್ಲಾಂದ್ರೆ ಮಾತಾಡ್ಬೋದು ಸರ್. ತಡ್ರಿ,
ಹಾ ಸರ್, ಹಾ ಸರ್. ವಿಡಿಯೋ ಹಲೋ ಸರ್ ಇನ್ನೂ ಆಫ್ ಇದೆ ಸರ್ ವಿಡಿಯೋ. ಹಾ ಸರಿ ಸರ್. ಹಲೋ ಈಗ ಸರಿ ಸರ್, ಕಾಣಿಸ್ತಾ? ಸರಿ ಸರ್. ಓಕೆ. ಹಾ ಸರ್, ಹಾ ಸರ್. ವರ್ಗದವರೇ ಮತ್ತು ನನ್ನ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಆತ್ಮೀಯ ಮಿತ್ರ ಡಾಕ್ಟರ್ ಬಸವರಾಜ್ ಡೋಣೂರ್ ಮತ್ತು ವಿನಾಯಕ ನಾಯಕ್ ಅವರಿಗೆ ಮತ್ತು ಎಲ್ಲರಿಗೂ ವಂದನೆಗಳು. ಈಗ ನಾನು ಇಬ್ಬರೂ ಮಹನೀಯರು ಮಾತನಾಡಿದ್ದು ಕೇಳಿದೆ. ನನ್ನ ಮಾತು ಒಂದು ಬೇರೆ ರೀತಿಯ ಸ್ಟೈಲ್ನದೇ ಇರಬೇಕಂತ ಅನಿಸ್ತು. ವಿಜಯಲಕ್ಷ್ಮಿ ಅವರಿಗೆ ನಮಸ್ಕಾರ. ಆಮೇಲೆ ಏನು ಯಾವ ರೀತಿಯಿಂದ ಅಂದಾಗ ನನ್ನ ಮತ್ತು ಕುರ್ತಕೋಟಿಯವರ ಒಂದು ಅಟ್ಟದ ಮೂಲಕ ಕೂಡುವಿಕೆ ಏನಿದೆಯಲ್ಲ, ಸಾಧಾರಣ ನನ್ನ 24-25 ವಯಸ್ಸಿನಿಂದ ಆರಂಭವಾಯಿತು. ಮತ್ತೆ ಅದಕ್ಕೆ ಕೊಂಡಿಯಾಗಿ ಜಿ.ಬಿ. ಜೋಶಿ ಅವರೇ ಇದ್ರು. ಈಗ ನಾನು ಒಮ್ಮೆ ಈ ಕುರ್ತಕೋಟಿಯವರು ಇವತ್ತೂ ನಾನು ಹೇಳ್ತಾ ಇದ್ದೇನೆ, ಇವರು ಇದ್ದಾಗ ಇಂತಹ ಒಂದು ಜ್ಞಾನದ ಒಂದು ದೊಡ್ಡ ಸಾಗರವೇ ಇದ್ದಾರ ಅನ್ನೋದನ್ನ ನಾವು ಮರೆತಿದ್ವೇನೋ ಅಂತ ಒಮ್ಮೆ ಅನಿಸ್ತದೆ. ಯಾಕೆ ಈ ಮಾತು ನಾನು ಹೇಳಿದೆ ಅಂತಂದ್ರೆ, ಎಲ್ಲೂ ಏನು ನಾವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿಲ್ಲ. ಅವರಿಗೆ ಗೌಡ್ರಿಗೆ ಅಂದ್ರೆ ಕೀರ್ತಿನಾಥ್ ಕುರ್ತಕೋಟಿ ಅವರಿಗೆ ಸಾಕಷ್ಟು ಸ್ಮರಣ ಶಕ್ತಿ ಇರಬಹುದು, ಅದರಿಂದ ಪಾಮರರಾದ ನಮ್ಮಂತವರಿಗೆ ಅದ್ಯಾವುದೂ ಇರುವುದಿಲ್ಲ. ಆ ಕಾರಣ ನನಗ ಅನಿಸಿದ್ದು ಏನು ಅಂತಂದ್ರೆ, ಅಂತದ್ದು ರೆಕಾರ್ಡಿಂಗ್ ಮಾಡ್ಕೊಳ್ಳೋದಾಗಲಿ ಅಥವಾ ಪುಸ್ತಕ ರೂಪದಲ್ಲಾಗಲಿ ಎಲ್ಲ ಏನೇ ಮಾಡಿದ್ರು ಅವರ ಹರಟೆಗಳು ಏನವಲ್ಲ, ಅಲಿಖಿತ ಹರಟೆಗಳು. ಅವಕ್ಕ ಯಾವ ರೀತಿಯಿಂದ ಹೇಳಬೇಕು ನನಗ ಗೊತ್ತಿಲ್ಲ. ಅವು ಯಾವ ಇಲ್ಲ ಅನ್ನೋದು ನನಗ ಒಮ್ಮೊಮ್ಮೆ ಅನಿಸ್ತದ. ಈಗ ನಾನು ಹೇಳೋದು ಏನು ಅಂತಂದ್ರೆ, ನನ್ನ ಮತ್ತು ಅವರ ಒಂದು ಸಂಬಂಧ ಶುರುವಾದದ್ದು ನಾನು ಕೆಲಸ ಮಾಡ್ತಿರುವಂತ KH ಕಬ್ಬೂರ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಸ್ವಲ್ಪ ಲಕ್ಷ್ಯ ಕೊಡಬೇಕು. ಇಂಜಿನಿಯರಿಂಗ್ ಶಿಕ್ಷಣ ಸಂಸ್ಥೆಗೆ ನಾನು ಅವರನ್ನ ಉಪನ್ಯಾಸಕ್ಕಾಗಿ ಒಂದು ಆಮಂತ್ರಿಸಿದೆ. ಇವತ್ತು ನಾನು ನಿಮಗೆ ಹೇಳಲೇಬೇಕು. ಏನು ಅಂತಂದ್ರ, ನಾನು ಅವರನ್ನ ಪ್ರಾಚೀನ ಭಾರತದಲ್ಲಿ ಇರುವಂತಹ ದೇವಾಲಯಗಳ ಒಂದು ಶಿಲ್ಪಕಲೆಯ ರಹಸ್ಯಗಳ ಬಗ್ಗೆ ನಾನು ಅವರನ್ನ ವಿನಂತಿಸಿದ್ದೆ. ಅವರು ಇಷ್ಟೊಂದು ಅದ್ಭುತವಾಗಿ ಮಾತನಾಡಿದರು. ಇವರೇನು ಇಂಗ್ಲಿಷ್ ಪ್ರೊಫೆಸರ ಅಥವಾ ಕನ್ನಡ ಸಾಹಿತ್ಯಗಳ ಅಥವಾ ಏನು, ಒಬ್ಬ ಇಂಗ್ಲಿಷ್ ಹಿನ್ನೆಲೆಯನ್ನ ಇಟ್ಟುಕೊಂಡು ದೇವಾಲಯಗಳ ಬಗ್ಗೆ ಇಷ್ಟೊಂದು ವಿದ್ವತ್ಪೂರ್ಣವಾಗಿ ಮಾತನಾಡುವಂತಹ ಒಂದು ಪಾಂಡಿತ್ಯ ಹೊಂದಿದ್ದಾರಲ್ಲ ಅನ್ನುವುದೇ ನನಗೆ ದೊಡ್ಡ ಆಶ್ಚರ್ಯ ಆಯ್ತು. ಆಮೇಲೆ ಮುಂದೆ ಬಂದಂಗ ನನಗೆ ಗೊತ್ತಾಯ್ತು, ಅವರಿಗೆ 5ಕ್ಕಿಂತ ಹೆಚ್ಚು ಭಾಷೆಗಳು ಬರ್ತಿದ್ದವು, ಸಂಸ್ಕೃತವೂ ಅದರಲ್ಲಿತ್ತು. ಸಂಸ್ಕೃತದ ಮುಖಾಂತರ ಅವರು ಭಾರತೀಯ ಒಂದು ಸನಾತನ ಧರ್ಮ ಅನ್ನಬಹುದು ಅಥವಾ ಸಂಸ್ಕೃತಿ ಅನ್ನಬಹುದು, ಎಲ್ಲದರ ಬಗ್ಗೆ ತಿಳಿದುಕೊಂಡಿದ್ರು ಅಂತ. ಇಲ್ಲಿ ನಾನು ಮುಖ್ಯವಾಗಿ ಅವರನ್ನ ನೋಡುವುದು ಒಬ್ಬ ನಾಟಕಕಾರ ಇದ್ದರೂ ಸಹಿತ ಅವರು ನಾಟಕಕಾರರಾಗಿ ಪ್ರಚಾರ ಅಥವಾ ಒಂದು ಜನಪ್ರಿಯತೆಯನ್ನ ಪಡೆಯಲಿಲ್ಲ. ಅದು ನನಗ ಮನಸ್ಸಿಗೆ ನೋವಾಗ್ತದೆ. ಅವರು ಎಷ್ಟೇ ನಾಟಕಗಳನ್ನ ಬರೆದ್ರು, ಸ್ವಪ್ನದರ್ಶಿ ಮತ್ತು ನೃತ್ಯ ನಾಟಕಗಳು ಅಂತ ಬರೆದದ್ದು, ಆಮೇಲೆ ಚಂದ್ರಗುಪ್ತ, ಸ್ವಪ್ನದರ್ಶಿ, ಆಮನಿ, ಆಮೇಲೆ ಇನ್ನೊಂದು ವಿಮರ್ಶೆಯ ವಿನಯ, ಇವೆಲ್ಲ ಬರೆದಿದ್ದರೂ ಸಹಿತ ಯಾಕೋ ಏನೋ ನಮ್ಮ ಕರ್ನಾಟಕದ ಕನ್ನಡ ರಂಗಭೂಮಿ ಅಥವಾ ಅಕಾಡೆಮಿಗಳು ಅಥವಾ ಈಗ ಇನ್ನೂ ಲೇಟೆಸ್ಟ್ ಆಗಿ ಹೇಳುವುದಾದರೆ
ಅವರ ಹೆಸರಿನ ಟ್ರಸ್ಟು ಸಹಿತ ಅಷ್ಟೊಂದು ಆಸಕ್ತಿಯನ್ನ ತೋರಿಸಿಲ್ಲ ಅಂತ ಒಮ್ಮೊಮ್ಮೆ ಅನಿಸ್ತದೆ. ನಾಟಕಕಾರರಾಗಿ ಅವ್ರಿಗೆ ಆ ಟೈಮಿಗೆ ನನಗೆ ತಿಳಿದ ಮಟ್ಟಿಗೆ ಆ ಏನೋ ಗಿರೀಶ್ ಕಾರ್ನಾಡರು ದಿಲ್ಲಿಯಲ್ಲಿ ಒಂದು ಹಳೆಯ ಕೋಟೆಯಲ್ಲಿ ಮಾಡಿದಂತ ಆ ಮನೆ ನಾಟಕದ ಡಾಕ್ಯುಮೆಂಟರಿ ನಾನು ನೋಡಿದೆ. ಅದು ನಾಟಕವೇ. ಆ ಮನಿ ಅನ್ನುವ ಒಂದು ಯಶಸ್ವಿ ಪ್ರಯೋಗವನ್ನ ನೋಡಿದಾಗ ಅವರಲ್ಲಿ ಅದ್ಭುತವಾದ ಒಬ್ಬ ನಾಟಕಕಾರ ಅಡಗಿಕೊಂಡು ಕುಳಿತಿದ್ದ. ಅವನನ್ನ ಬಿಡ್ಲೇ ಇಲ್ಲ. ನಾಯಕರು ಈಗಾಗಲೇ ಹೇಳಿದರು, ಜಿ.ಬಿ. ಜೋಶಿ ಅವರಿಂದ ವಿಮರ್ಶಾ ಲೋಕಕ್ಕೆ ಅವರು ಬಂದ್ರು ಅಂತ. ವಿಮರ್ಶಾ ಲೋಕದಿಂದ ಅವರು ತಿರುಗಿ ಹೊಳ್ಳೇ ಇಲ್ಲ ಬೇರೆ ಕಡೆ, ವಿಮರ್ಶೆಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟರು. ಇಲ್ದಿದ್ರೆ ಬಹುಶಃ ಕಾರ್ನಾಡರನ್ನೂ ಮೀರಿಸುವಂತಹ ನಾಟಕಕಾರ ಹುಟ್ಟಬಹುದಾಗಿತ್ತು ಏನೋ ಅಂತ ನನಗೊಮ್ಮೊಮ್ಮೆ ಅನಿಸ್ತದೆ. ಯಾಕಂದ್ರೆ ನನಗೆ ಗೊತ್ತಿದ್ದ, ಖಾಸಗಿಯಾಗಿ ಹೇಳಬೇಕಾದ್ರೆ, ಅವರು ಗಿರೀಶ್ ಕಾರ್ನಾಡರಿಗೂ ಸಹಿತ ಮಾರ್ಗದರ್ಶಕರಾಗಿದ್ದರು. ನಾಟಕ ಹೆಂಗ ಬರೀಬೇಕು, ಎಲ್ಲೆಲ್ಲೇ ಕ್ಲೈಮ್ಯಾಕ್ಸ್ಗಳು, ಎಲ್ಲೆಲ್ಲೇ ಟರ್ನಿಂಗ್ ಪಾಯಿಂಟ್ಸ್ಗಳು, ಏನೇನು ಮಾಡಬಹುದು ಅನ್ನೋದರ ಬಗ್ಗೆ ಹಾಗೆ ಲೋಕಾಭಿರಾಮವಾಗಿ ಅವರು ಹೊರಟುತ್ತಿದ್ದರು ಅಟ್ಟದಲ್ಲಿ. ಅದು ಅವರ ಮೇಲೆ ಪರಿಣಾಮವನ್ನ ಬೀರಲಿಕ್ಕೂ ಸಾಕು. ನಾನು ರಾಮಾನುಜನ್ ಅವರನ್ನ ನೋಡದಿದ್ದರೂ ರಾಮಾನುಜನರ ಬಗ್ಗೆ ನಮ್ಮ ಗೆಳೆಯ ವಿ.ಟಿ. ನಾಯಕರ ಮುಖಾಂತರವಾಗಲಿ ಅಥವಾ ಗೌಡರ ಮುಖಾಂತರ ಅಂದ್ರೆ ಕುರ್ತುಟಿಯವರ ಮುಖಾಂತರ ನನಗೆ ಗೊತ್ತು. ಎಲ್ಲಾ ನಾಟಕಕಾರರಿಗೆ, ಕಂಬಾರರಿಗಾಗ್ಲಿ ಕರ್ನಾಟಕರಿಗಾಗಲಿ ಈ ರಾಮಾನುಜನ್ ಹೇಗೆ ಕಥೆಗಳನ್ನ ಹೇಳ್ತಿದ್ರು ಅಥವಾ ಮತ್ತೊಂದು, ಅವಕ್ಕೆಂದ್ರೆ ಅವೆಲ್ಲ ಜಾನಪದ ಕಥೆಗಳು ಅಂತ ಏನಿದ್ದು ರಾಮಾನುಜನ್ ಹೇಳ್ತಿದ್ರು ಅಂತವುಗಳನ್ನ ಕೇಳಿ ಕೇಳಿ ಅವುಗಳನ್ನು ಅರಗಿಸಿಕೊಂಡಿದ್ರು ಇವರು. ಯಾರಾದರೂ ಮಾಡಬಹುದಾಗಿತ್ತು ಅಂತ ಒಮ್ಮೆ ಅನಿಸ್ತದೆ. ಏನು ನನಗೆ ಇನ್ನೊಂದು ಹೇಳದಂದ್ರೆ, ಅವರ ಸ್ಮರಣ ಶಕ್ತಿಯ ಬಗ್ಗೆ ಈಗಾಗಲೇ ಹೇಳಿದಿಂದ ನಾನು ಅವರ ಒಂದು ಮಾತನ್ನ ಹೇಳ್ತೇನೆ. ಏನು ಅಂದ್ರೆ, ಕತೆ ವಿಂಗಿನಿಂದ ವಿಂಗಿಗೆ ಚಲಿಸುವುದಿಲ್ಲ. ಬರವಣಿಗೆ ಹೇಗೆ ಬೆಳಕೆ ಬರಹದ ಮೇಲೆ ಮುಖಾಂತರ ಕಥೆಯನ್ನ ಅನಾವರಣಗೊಳಿಸುತ್ತದೋ ಹಂಗ ಈ ನಾಟಕಕಾರ ಕೀರ್ತಿಯವರು ಇದ್ರು. ಅವರ ಚಂದ್ರಗುಪ್ತ ನಾಟಕ, ಅದರಲ್ಲಿ ಬರುವ ಚಂದ್ರಗುಪ್ತ, ಅಮಾತ್ಯ ಮತ್ತು ದುರ್ಧರೆ ಅಂತ ಹೊಸ ಒಂದು ಪಾತ್ರವನ್ನೇ ಸೃಷ್ಟಿ ಮಾಡಿದರು ಅವರು. ಅದು ಸಹಿತ ಬಹಳ ಕುತೂಹಲಕಾರಿಯಾದದ್ದು. ಈಗ ಇವತ್ತಿನ ಜನಕ್ಕ ಇವೆಲ್ಲ ಹೊಂತವ ಇಲ್ಲೋ ಅನ್ನೋ ಸಂಶಯ ಬೇಡ. ಯಾಕಂದ್ರೆ ಅವರ ಸ್ವಪ್ನವಾಸವದತ್ತ ಅವು ಎಲ್ಲಾ ನಾಟಕಗಳು ನೀನಾಸಮದ ಮುಖಾಂತರ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದವು. ಅವರಲ್ಲಿ ಒಬ್ಬ ನಾಟಕಕಾರ ಅಡಗಿಕೊಂಡು ಕುಳಿತಿದ್ದ. ಅದು ಯಾಕೋ ಏನೋ ಡಿಮಾಂಡ್ ಅಷ್ಟು ಇರ್ಲಿಲ್ಲೋ ಅಂತನೋ ಅಥವಾ ಏನೋ ಗೊತ್ತಿಲ್ಲ, ಅಥವಾ ತಂಡಗಳು ಅವರಿಗೆ ಗಂಟು ಬೀಳಲಿಲ್ಲೋ ಅಂತನೂ ಗೊತ್ತಿಲ್ಲ. ಅವರು ನಾಟಕಗಳನ್ನ ಹೆಚ್ಚು ಬರೀಲಿಲ್ಲ. ಬರೆದಿದ್ರೆ ಆ ಮಾತೆ ಬೇರೆಯಾಗಿರುತ್ತಿತ್ತು ಅಂತ ನನ್ನ ಅಭಿಪ್ರಾಯ. ಮತ್ತೆ ಈಗಾಗಲೇ ನಾನು ಹೇಳಿದೆ, ಅವರು ಇನ್ನೊಂದು ಮಾತು ಏನು ಅಂತಂದ್ರೆ, ಮರಣದ ಗಳಿಗೆಗಳು ಯಾವುದೇ ಅಲೌಕಿಕ ಅಂಶಗಳಿಗೆ ಕಾಯಲಾರವು, ಅವುಗಳನ್ನ ಪರಿಗಣನೆ ಮಾಡಬಾರದು ಅಂತ. ಅದಕ್ಕಾಗಿ ಅವರು ಒಂದೇ ದಿನ ಗಂಡ ಹೆಂಡತಿ ಇಬ್ಬರು ಕೈಲಾಸ ವಾಸಿಗಳಾದದ್ದು ಇದು ಒಂಥರ ಅಪರೂಪ ಮತ್ತು ಹೆಚ್ಚು ಶಾಕಿಂಗ್ ಆದದ್ದು ನ್ಯೂಸ್. ಇದು ಎಲ್ಲರನ್ನೂ ಒಮ್ಮೆಲೆ ಕಳೆದುಕೊಂಡುವಂತ ಒಂದು ಗೆಳೆಯರಿಗೆ, ಅವರ ಸಂಸಾರಸ್ಥರಿಗೆ ಎಲ್ಲರಿಗೂ ಬಂತಲ್ಲ. ಇದು ಸಹಿತ ಅವರ ಜೀವನದಲ್ಲಿ ಒಂದು ಕಾಕತಾಳೀಯವಾದರೂ ಸತ್ಯ ಅಂತ ನನಗ ಅನಿಸ್ತದ. ಆಮೇಲೆ ಸಾಹಿತ್ಯ ಚಿಂತನೆ, ಸಾಹಿತ್ಯದ ಮುಖಾಂತರ ನಾವು ಸಾಮಾಜಿಕ ಚಿಂತನೆಯನ್ನ ಮಾಡುವುದರಲ್ಲಿ ಅವರು ಮುಖ್ಯವಾಗಿದ್ದರು. ಅವರ ವಿಮರ್ಶೆ ಒಂದು ರೀತಿಯಿಂದ ಬೇರೆ ರೀತಿಯದ್ದೇ ಆಗಿರುತ್ತಿತ್ತು. ವಿಮರ್ಶೆಯನ್ನ ನೀವು ಓದಿದರೂ ಸಹಿತ ಇಡೀ ಮತ್ತೊಂದು ಕಥೆಯನ್ನೋ, ಮತ್ತೊಂದು ಕಾದಂಬರಿಯನ್ನೋ, ನಾಟಕವನ್ನೇ ಬರೆಯಬಹುದಾಗಿತ್ತು ಅನ್ಸುವಷ್ಟರ ಮಟ್ಟಿಗೆ ಅವರ ವಿಮರ್ಶೆ ಇರುತ್ತಿತ್ತು. ಅದು ಅವರಲ್ಲಿಯ ಗಟ್ಟಿತನ ಅಂತ ನನಗ ಅನಿಸ್ತದ. ಸ್ನೇಹಿತರೆ, ಇಲ್ಲಿವರೆಗೆ
ಅವುಗಳ ಬಗ್ಗೆ ಭಾವಿಸ್ತೇನೆ. ಮತ್ತ ಕೃತಜ್ಞತೆಯನ್ನ ಸೂಚಿಸಿ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವೇದಿಕೆ ಅತಿಥಿಗಳೊಂದಿಗೆ ಚರ್ಚೆಗೆ ಅಥವಾ ಸಂವಾದಕ್ಕೆ ತೆರೆದುಕೊಳ್ಳಲಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ಚರ್ಚೆಯಲ್ಲಿ ಭಾಗವಹಿಸಬಹುದು ಅಥವಾ ತಮ್ಮ ಅಭಿಪ್ರಾಯವನ್ನ ಪೂರಕ ನುಡಿಗಳನ್ನ ಹಂಚಿಕೊಳ್ಳಬಹುದು. ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತ ಭಾವಿಸುತ್ತಾ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟವನ್ನ ತಲುಪಿದ್ದೇವೆ. ಶಿವರಾಜ್, ಒಂದ್ ನಿಮಿಷ ವೇಟ್ ಮಾಡಿ. ಹಾ ಸರ್. ಯಾರಾದ್ರೂ ಒಂದ್ ನಿಮಿಷ 2 ನಿಮಿಷ ವೇಟ್ ಮಾಡಿ, ಯಾರಾದ್ರೂ ಮಾತಾಡ್ಬೋದು, ಇಲ್ಲಾಂದ್ರೆ ಮುಗಿಸಿ. ಸರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಬಹುದು ಅಥವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಉಪನ್ಯಾಸಕರೊಂದಿಗೆ ಚರ್ಚೆಯಲ್ಲಿ ಸಹಿತ ಭಾಗವಹಿಸಲು ಅವಕಾಶವಿರುತ್ತದೆ. ಇಂದು ನಡೆದ ಈ ಒಂದು ಕೀರ್ತಿನಾಥ್ ಕುರ್ತಕೋಟಿ 22ನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಒಳನೋಟಗಳನ್ನು ಹಂಚಿಕೊಂಡ ಗಣ್ಯರಾದ ಡಾಕ್ಟರ್ ವಿ.ಟಿ. ನಾಯಕ್, ಡಾಕ್ಟರ್ ಅರವಿಂದ್ ಕುಲಕರ್ಣಿ ಮತ್ತು ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ್ ಅವರಿಗೆ ಧಾರವಾಡ ಕಟ್ಟೆ ಪರವಾಗಿ ಅನಂತ ಧನ್ಯವಾದಗಳು. ಯಾವುದೇ ದೊಡ್ಡ ಪ್ರಚಾರವಿಲ್ಲದೆ ಕೇವಲ ಸಾಹಿತ್ಯ ಪ್ರೀತಿಯನ್ನೇ ಬಂಡವಾಳವಾಗಿಸಿಕೊಂಡು 305ನೆಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವ ಧಾರವಾಡ ಕಟ್ಟೆಯ ಸಂಘಟಕರ ಸೇವೆ ಮತ್ತು ಸಮರ್ಪಣೆ ನಿಜಕ್ಕೂ ಅನನ್ಯವಾದದ್ದು. ಈ ಜ್ಞಾನ ಯಜ್ಞವನ್ನು ಮುನ್ನಡೆಸುತ್ತಿರುವ ಕಟ್ಟೆಯ ರೂವಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ಆನ್ಲೈನ್ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಿದ ಎಲ್ಲ ಸಾಹಿತ್ಯಾಸಕ್ತರಿಗೂ ಹಿರಿಯರಿಗೂ ನನ್ನ ವಂದನೆಗಳು. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಶುಭರಾತ್ರಿ.